ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರೈತರ ಬದುಕಿಗೆ ನೀರೇ ಆಧಾರ. ಈ ಕಳೆದ 3 ವರ್ಷಗಳಲ್ಲಿ ರೈತರಿಗಾಗಿ ನೀರಾವರಿ ಇಲಾಖೆಯಲ್ಲೇ ಯಾವ ರೀತಿಯ ಬದಲಾವಣೆಯನ್ನು ತರಲಾಗಿದೆ, 2026ರ ಒಳಗಾಗಿ ಯಾವ ರೀತಿಯ ಯೋಜನೆಗಳನ್ನು ಕೊಡಲಾಗುತ್ತೆ, ಪ್ರತಿ ಹೊಲಕ್ಕೆ ನೀರು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಯೋಜನೆಗಳನ್ನು ಇಲಾಖೆ ವಹಿಸಿಕೊಂಡಿದೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾಗಿರುವಂತಹ NS ಬೋಸರಾಜು ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬದುಕಿಗೆ ಸರ್ ನೀರೇ ಆಧಾರ. ಪ್ರತಿ ಹೊಲಕ್ಕೂ ನೀರು ಸಿಕ್ಕಿದ್ರೆ ರೈತ ಒಂದೊಳ್ಳೆ ಬದುಕನ್ನು ನಡೆಸ್ಬೋದು, ಜೊತೆಗೆ ದೇಶಕ್ಕೆ ಅನ್ನವನ್ನು ಕೊಡ್ಬೋದು. ಈ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನೀವು ಅಧಿಕಾರ ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಸುಧಾರಣೆಯನ್ನು ತಂದಿದ್ದೀರಿ? ಕರ್ನಾಟಕದಲ್ಲಿ ಮೈನ್ ಇರಿಗೇಷನ್ ಇಲಾಖೆ ಅತಿ ಮುಖ್ಯವಾಗಿ ರಾಜ್ಯಾದ್ಯಂತ ಅಂತರ್ಜಲವನ್ನು ಕಾಪಾಡುವಂಥ ಒಂದು ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು. ಅದು ಭಾಳ ಅವಶ್ಯ ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಯಾಕಂದರೆ ರಾಷ್ಟ್ರದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಬಳಕೆ ಗ್ರೌಂಡ್ ವಾಟರ್ ಬಳಕೆ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಇವತ್ತು 9ನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು. ಸುಮಾರು ಸರ್ಕಾರದ ಒಂದು ಸರ್ವೆ ಪ್ರಕಾರ 37 ಲಕ್ಷಷ್ಟು ಬೋರ್ವೆಲ್ಸು ಪ್ರತಿನಿತ್ಯ ನೀರು ಭೂಮಿಯಿಂದ ತೆಗಿತಾ ಇರ್ತವೆ. ಅಫಿಷಿಯಲಿ ಇರ್ತಕ್ಕಂಥದ್ದು. ಅದು ಕುಡಿ ನೀರು ಇರ್ಬೋದು, ರೈತರಿಗಿರ್ಬೋದು, ಕಮರ್ಷಿಯಲ್ ಇರ್ಬೋದು. ಸೊ ಹಾಗಾಗಿ ಅಂತರ್ಜಲವನ್ನು ನಾವು ಕಾಪಾಡದೇ ಇದ್ದರೆ ರಾಜ್ಯ ಎಲ್ಲ ಬರ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಇಲಾಖೆಯಿಂದ ಅತಿ ಮುಖ್ಯವಾಗಿ ಅಂತರ್ಜಲವನ್ನು ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಆ ದಿಶೆಯಲ್ಲಿ ಇಂದಿನ ಸರ್ಕಾರಗಳಲ್ಲಿ ಸಹಿತ ಅವರದೇ ಆದಂಥ ಒಂದು ಪ್ರಯತ್ನ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಳೆದ 3 ವರ್ಷದಿಂದ ಶ್ರೀಮಾನ್ ಸಿದ್ದರಾಮಯ್ಯನವರ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾನು ಒಬ್ಬ ರೈತನಾಗಿದ್ದು ನಾನು ರಾಜಕೀಯಕ್ಕೆ ಬಂದಿದ್ದೆ ನೀರಾವರಿ ಸಲುವಾಗಿ. ತುಂಗಭದ್ರಾ ಎಡದಂಡ ಕಾಲುವೆ ಸಮಸ್ಯೆಗಳಿಂದ ನಾನು 1969-70 ಈ ಕೆನಾಲ್ ನೀರಾವರಿಯಲ್ಲಿ ಬರಬೇಕಾಗಿತ್ತು. ಅನೇಕ ಸಮಸ್ಯೆಗಳು ರೈತರು ಪ್ರತಿನಿತ್ಯ ನೀರಿನ ಸಲುವಾಗಿ ಆಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡಬೇಕೆಂಬ ಉದ್ದೇಶ. ಸೊ ಆ ದಿಶೆಯಲ್ಲಿ ಈ ಇಲಾಖೆ ನಾನು ನೋಡಿದಾಗ ಅನೇಕ ಕಡೆ ಅಂತರ್ಜಲ ಕುಸಿತ ಇರ್ತಕ್ಕಂಥದ್ದು ನಮ್ಮ ಸರ್ವೆನಲ್ಲಿ ಸಿಕ್ತು. ನಮ್ಮಲ್ಲಿ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟೂ ಇದೆ, ಅದಕ್ಕೊಂದು ಡೈರೆಕ್ಟ್ರೇಟ್ ಇದೆ. ಅದರ ಮುಖಾಂತರ 3000 ಕಡೆ ಪ್ರತಿನಿತ್ಯ ಪ್ರತಿ ಅವರ್ಗೆ ನಾವು ಗ್ರೌಂಡ್ ಲೆವೆಲ್ ವಾಟರ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅದರಲ್ಲಿ 2700 ಬೋರ್ವೆಲ್ಸ್ಲಿಂದ ಟೆಲಿಮೀಟರ್ ಮುಖಾಂತರ ಆಟೋಮೆಟಿಕಲಿ ರೆಕಾರ್ಡ್ ಆಗುತ್ತೆ ಎವ್ರಿ ಅವರ್. 3000 ಓಪನ್ ವೆಲ್ಸ್ಲಿಂದ ಫಿಸಿಕಲಿ ವೆರಿಫೈ ಮಾಡ್ತಾರೆ. ಟೋಟಲ್ 3000 ರೆಕಾರ್ಡಿಂಗ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದರ ಮುಖಾಂತರ ನಾವು ಯಾವರೇಜ್ ಆಗಿ ಮಂತ್ಲಿ ಅದನ್ನು ನಾವು ಅಸೆಸ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ಹಿಂದಕ್ಕೆಲ್ಲ ಮಾಡಿರ್ತಕ್ಕಂಥ ಇದರ ಪ್ರಕಾರ 1199 ಗ್ರಾಮ ಪಂಚಾಯತಿಗಳು, ಅಂದರೆ 14 ಡಿಸ್ಟ್ರಿಕ್ಟ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಅಂತೇಳಿ ನಮ್ಮವರು ರೆಕಾರ್ಡ್ ಮಾಡಿದರು. ಅದರಲ್ಲಿ ನಾವು ಕಳೆದ ಫಸ್ಟ್ 2023, 24, 25, 26ರಲ್ಲಿ ಆ ಯೋಜನೆಗೆ ಕೇಂದ್ರ ಸರ್ಕಾರ ಸಹಕಾರ ಸಹಿತ ಇತ್ತು, ಅಟಲ್ ಭುಜಲಲ್ಲಿ. ಅದನ್ನು ಅಷ್ಟು ನಾವು ಪರಿಪೂರ್ಣ ಮಾಡಿದ್ವಿ. ಈಗ ಆ ಭಾಗದಲ್ಲಿ ನಮಗೆ ಈಗ ಗ್ರೌಂಡ್ ವಾಟ್ರು ಭಾಳಷ್ಟು ಇಂಪ್ರೂವ್ ಆಗಿದೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದವರು ಸಹಿತ ಬಂದು ವಿಸಿಟ್ ಮಾಡಿ ಅನೇಕ ಟೀಮ್ಗಳು ಬಂದು ಅವರು 7 ರಾಜ್ಯಗಳಲ್ಲಿ ಮಾತ್ರ ಯೋಜನೆ ತಂದಿದ್ದೀವಿ, ಕ್ರಿಟಿಕಲ್ ಇರ್ತಕ್ಕಂಥ ರಾಜ್ಯಗಳಲ್ಲಿ. ಅದರಲ್ಲಿ ಕರ್ನಾಟಕ ಬೆಸ್ಟ್ ಕೆಲಸ ಆಗಿದೆ ಅಂತೇಳಿ ಅವರು ಸಹಿತ ಕಾಮೆಂಟ್ ಮಾಡಿದ್ದಾರೆ. ಮತ್ತು ನಮಗೂ ಸಹಿತ ರೈತರು ಸಹಿತ ಅದ್ರ ಬಗ್ಗೆ ಭಾಳ ತೃಪ್ತಿಯಾಗಿದ್ದಾರೆ. ಮತ್ತು ಮುಂದುವರಿತಾ ನಾವು ಮತ್ತೆ ಸರ್ವೆನ ಪ್ರಕಾರ ಈಗ 525 ಪಂಚಾಯತಿಗಳಲ್ಲಿ ಇವತ್ತು ಮೋಸ್ಟ್ ಕ್ರಿಟಿಕಲ್ ಇದೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ಯೋಜನೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಓಕೆ. ಈ ಕೆರೆ ಕಟ್ಟೆ ಕಾಲುವೆಗಳ ಪುನರುಜ್ಜೀವನ ಆಗಬೇಕಲ್ಲ ಸರ್, ಈ ನಿಟ್ಟಿನಲ್ಲಿ ಏನೆಲ್ಲ? ಈಗ ಅತಿ ಮುಖ್ಯವಾಗಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆರೆಗಳಿಗೆ ಅತಿ ಮುಖ್ಯವಾದಂಥ ಪ್ರದೇಶ. ಕೆರೆಗಳು ತಮಗೆಲ್ಲ ಗೊತ್ತಿದ್ದಂತೆ ಇತಿಹಾಸದಲ್ಲಿ ರಾಜ್ಯದಲ್ಲಿ ಅನೇಕ ಕೆರೆಗಳಿದೆ. ಇವತ್ತು ನಮ್ಮ ಈ ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿಗಳು ಸಹಿತ ಭಾಳ ಕಟ್ಟುನಿಟ್ಟಾದ ಆದೇಶ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಹತ್ರ ಕೆರೆ ಪ್ರಾಧಿಕಾರ ಐತಿ ನನ್ನ ಡಿಪಾರ್ಟ್ಮೆಂಟಲ್ಲಿ. ಅದು ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಸೊ ನೀರಾವರಿ ಮೈನ್ ಇರಿಗೇಷನ್ ಮಂತ್ರಿ ಡಿಪ್ಯೂಟಿ ಚೇರ್ಮನ್ ಆಗಿರ್ತಾರೆ. ಆ ಇಲಾಖೆ ಮುಖಾಂತರ ಇರ್ತಕ್ಕಂಥ ಕೆರೆಗಳಿಗೆ ಈ 3 ವರ್ಷದಲ್ಲಿ
ನಾವು ಕೆರೆಗಳು ಎಷ್ಟಿದೆ ಅಂತೇಳಿ ನಾವು ಮಾಡಿದ್ವಿ. 41,849 ಕೆರೆಗಳು ಇವತ್ತು ರಿಕಾರ್ಡ್ ಆಗಿದೆ ನಮ್ಮ ಹತ್ರ. ಅದು ಮೇಜರ್ ಇರಿಗೇಷನ್ ಇರ್ಬೋದು, ಮೈನ್ ಇರಿಗೇಷನ್ ಇರ್ಬೋದು, ಪಂಚಾಯತಿ ರಾಜ್ ವ್ಯವಸ್ಥೆ ಇರ್ಬೋದು. ಸೊ ಇವನ್ನೆಲ್ಲವನ್ನು ನಾವು ಫಸ್ಟು ಎಲ್ಲ ಕಡೆ ಜನರು ಮಾತನಾಡ್ತಕ್ಕಂಥದ್ದು, ನಾವು ನೋಡ್ದಿರ್ತಕ್ಕಂಥದ್ದು, ಅನೇಕ ಕಡೆ ಕಂಪ್ಲೇಂಟ್ಸ್ ಬಂದಿರತಕ್ಕಂಥದ್ದು, ಕೆರೆಗಳನ್ನೆಲ್ಲ ಆಕ್ರಮಣ ಮಾಡೋದು ಪ್ರಾರಂಭ ಮಾಡಿದರು. ಹೌದು. ಸೊ ಹಾಗಾಗಿ ನಾವು ಈಗಾಗಲೇ ರೆವಿನ್ಯೂ ಇಲಾಖೆಯವರಿಗೆ ನಾವು ಮುಖ್ಯಮಂತ್ರಿಗಳು ಸೂಚನೆ ಕೊಡೋದ್ರ ಮುಖಾಂತರ ರೆವಿನ್ಯೂ ಸಚಿವರು ಭಾಳ ಇಂಟ್ರೆಸ್ಟ್ ಶ್ರೀಮಾನ್ ಕೃಷ್ಣ ಬೈರೇಗೌಡರು ವಿತಿನ್ 8 ತಿಂಗಳ ಒಳಗಾಗಿ ಅವ್ರ ಇಲಾಖೆಯ ಎಂಟೈರ್ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ಅದಕ್ಕಾಗಿ ವಿನಿಯೋಗಿಸಿ ಈ 41,849 ಕೆರೆಗಳಲ್ಲಿ ಸುಮಾರು 41,000 ಕೆರೆಗಳು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಲ್ಲ ಎಲ್ಲೆಲ್ಲಿ ಆಕ್ಯುಪೇಷನ್ ಆಗಿದೆ ಅದನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಅವರೇ ಅಧ್ಯಕ್ಷರಾಗಿರ್ತಾರೆ ಕೆರೆ ಪ್ರಾಧಿಕಾರಕ್ಕೆ. ಅವ್ರ ಮುಖಾಂತರ ನಾವು ಅದನ್ನು ತೆರವುಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು 41,849 ಕೆರೆಗಳಲ್ಲಿ 15,600 ಕೆರೆಗಳಷ್ಟು ಆಕ್ಯುಪೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರು ನಾವು ಈಗಾಗಲೇ 12,000 ಅಷ್ಟು ಕೆರೆಗಳಲ್ಲಿ ಈಗ ಅದನ್ನೆಲ್ಲ ವೆಕೇಟ್ ಮಾಡಿಸಿದ್ದೀವಿ. ಸೊ ಅದಕ್ಕೂ ಈಗ ಇಮಿಡಿಯೇಟ್ಲಿ ನಾನು ಕಳೆದ 1 ತಿಂಗಳ ಹಿಂದೆ ಒಂದು ಟೀಮ್ಗಳು ಮಾಡಿ ಆ ಡಿವಿಷನಲ್ಲಿ ಇಂಜಿನಿಯರ್ಗಳೆಲ್ಲ ಜವಾಬ್ದಾರಿ ವಹಿಸಿ 15 ದಿವಸ ಅವ್ರಿಗೆ ಟೈಮ್ ಕೊಟ್ಟಿವಿ, ಮಂತ್ ಎಂಡಿಂಗ್ವರೆಗೂ. ಅವ್ರ ತಕ್ಷಣ ಆ ಕೆರೆಗಳು ಎಲ್ಲೆಲ್ಲಿ ನಾವು ವೆಕೇಟ್ ಮಾಡಿಸಿದ್ದೀವಿ ಅದು ರೂರಲ್ ಪ್ರದೇಶದಲ್ಲಿದ್ದರೆ ಸುತ್ತು ಒಂದು ಟ್ರೆಂಚ್ ತೋಡಿ ಅದಕ್ಕೆ ಗಿಡಗಳು ಸೋಷಲ್ ವೆಲ್ಫೇರ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಗಿಡಗಳಾಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು, ಎಲ್ಲೆಲ್ಲಿ ಟೌನ್ ಪಟ್ಟಣಗಳ ಸಮೀಪದಲ್ಲಿರ್ತಕ್ಕಂಥ ಕೆರೆಗಳಿದ್ರೆ ಅದಕ್ಕೆ ಫೆನ್ಸಿಂಗ್ ಆಗ್ತಕ್ಕಂಥದ್ದು, ಅದಕ್ಕೆಲ್ಲ ಎಸ್ಟಿಮೇಟ್ ಕೊಡೋದು. ಒಟ್ಟಾರೆ ಏನಂದರೆ ಒಂದು ಸಲ ಈ ಸರ್ಕಾರ ಕಟ್ಟುನಿಟ್ಟಾಗಿ ಯಾರೇ ಆಕ್ರಮಣ ಮಾಡಿರ್ತಕ್ಕಂಥ ತೆರವುಗೊಳಿಸ್ತಕ್ಕಂಥದ್ದು, ತೆರವುಗೊಳಿಸಿದ ಮತ್ತೊಂದು ಸಲ ಅವಕಾಶ ಕೊಡಬಾರ್ದು ಅಂತೇಳಿ ಕಟ್ಟುನಿಟ್ಟಾದಂಥ ಒಂದು ನಿರ್ಧಾರ ತೆಗೆದುಕೊಂಡ್ವಿ. ಅದಕ್ಕೆ ಏನೇ ಖರ್ಚಾಗಲಿ ಈಗ ಅದ್ರ ಬಗ್ಗೆ ಬರುವಂಥ ಒಂದು 3 ತಿಂಗಳ ಒಳಗಾಗಿ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಫೆನ್ಸಿಂಗ್ ಮಾಡಲಿಕ್ಕೆ ಮತ್ತು ಟ್ರೆಂಚ್ ತೊಗೊಳ್ಳಿಕ್ಕೆ ನಾವು ನಿರ್ಧಾರ ಕೈಗೊಂಡ್ವಿ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ನಿಯೋಗ ಮಾಡಿದ್ವಿ, ಅವರ ಕೆಲಸದಲ್ಲಿದ್ದಾರೆ. ಕೆರೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಕೋಲಾರ ಭಾಗದಲ್ಲಿ ಕೆರೆಯ ನೀರನ್ನು ತುಂಬಿಸುವಂಥ ಕೆಲಸಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಹೋರಾಟಗಳೇನು ಮುಗಿತಾನೆ ಇಲ್ಲ. 3 ಹಂತದ ಶುದ್ಧೀಕರಣ ಪ್ರಕ್ರಿಯೆ ಆಗಬೇಕು, 2 ಸಲ ಅಷ್ಟೇ ಶುದ್ಧೀಕರಣ ಆಗುತ್ತೆ, 3ನೇದು ಆಗಲೇಬೇಕು ಅನ್ನುವಂಥ ಹೋರಾಟ. ನೋಡಿ, ಅದಕ್ಕೆ ಹೇಳ್ತೀನಿ ನಾನು, ಇದು ಸಿವರೇಜ್ ವಾಟರ್ ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತು. 1,500 ಫೀಟ್ಗೆ ಹೋಗ್ತಿದ್ರು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬ್ಯಾಂಗ್ಳೂರು ರೂರಲ್ನಲ್ಲಿ, ಈ ದೊಡ್ಡಬಳ್ಳಾಪುರನಲ್ಲಿ ಎಲ್ಲ. ಸೊ ಅದನ್ನು ಸರಿಪಡಿಸ್ಬೇಕಂತೇಳಿ 2013 ಆ್ಯಂಡ್ ಬಿಟ್ವೀನ್ 2013 ಆ್ಯಂಡ್ 2018 ಸಿದ್ದರಾಮಯ್ಯ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ಅಂದಿನ ಕಾಲದಲ್ಲಿ ಶ್ರೀಮಾನ್ ರಮೇಶ್ ಕುಮಾರ್ ಅವರು, ಕೆ ಎಚ್ ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು ಮತ್ತು ಇತರ ನಮ್ಮ ಜನಪದಗಳು ಒಟ್ಟಾರೆ ಈ ಸಿವರೇಜ್ ವಾಟರ್ನ ಯಾಕೆ ಉಪಯೋಗ ಮಾಡಬಾರ್ದು ಅಂತೇಳಿ ಪ್ರಯತ್ನ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡಿದೆ. ಮಾಡ್ಬೋದು ಅಂತೇಳಿ IASನವರು ಮತ್ತು ಬೇರೆ ಬೇರೆ ಸೈಂಟಿಸ್ಟ್ಗಳು ಹೇಳಿದ ನಂತರ ಈ ವೇಸ್ಟ್ ವಾಟರ್ ಆಗಿ ಅದು ಕಾವೇರಿ ನದಿಗೆ ಸೇರ್ತಿತ್ತು. ಆ ನೀರನ್ನು ತಡೆಗಟ್ಟಿ ಇವತ್ತು KCVಯಲ್ಲಿ HNVಯಲ್ಲಿ 2 ಪ್ರಾರಂಭ ಮಾಡಿದರು. ಈ KCV BWSSನವರು ಅದನ್ನು ಶುದ್ಧೀಕರಣ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅಲ್ಲಿಂದ ನಾವು ಪಂಪ್ ಮಾಡಿ 143 ಕೆರೆಗಳಿಗೆ ನೀರು ತುಂಬ್ತಾ ಇದ್ವಿ. ಅದರಾಗೆ HNVಯಲ್ಲಿ ಈಗ ಪ್ರಥಮ ಬಾರಿಗೆ ಈಗ 70 ಕೆರೆಗಳು ನಾವು ನೀರು ತುಂಬ್ತಾ ಇದ್ದೀವಿ. ಮೊನ್ನೆ 24 ಕೆರೆಗಳಿಗೆ ಮುಂದುವರಿಸಿ ನಾವು ಬಾಗೇಪಲ್ಲಿನಲ್ಲಿ ಸಹಿತ ನೀರು ಕೊಡ್ತಾಯಿದ್ವಿ, ನಾನು ಬಂದ ಮೇಲೆ ಮಾಡಿದ್ವಿ. ಸೊ ಈ ರೀತಿಯಾಗಿ ಈಗ 3 ವೃಷಭಾವತಿ ವ್ಯಾಲಿನೂ ನಾವು ಪ್ರಾರಂಭ ಮಾಡಿ ನಾವು ಬಂದ ಮೇಲೆ ಈಗಾಗಲೇ ಈ ಫಸ್ಟ್ ಸ್ಟೇಜ್ಗೆ ಸೆಕೆಂಡ್ ಸ್ಟೇಜ್ಗೆ ಬೇಕಾಗಿರ್ತಕ್ಕಂಥ 1,700 ಕೋಟಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿ ಶೀಘ್ರಗತಿಯಲ್ಲಿ ಅದು ಕೆಲಸ ನಡೀತಾ ಇದೆ. 1,700 ಕೋಟಿದು. ಹೋದ ವರ್ಷದಲ್ಲಿ 1,081 ಕೋಟಿ ಕೊಟ್ಟಿವಿ, ಈ ಸಾರಿ 650 ಕೋಟಿ ಕೊಟ್ಟಿವಿ. ಸೊ 1,700 ಕೋಟಿಯಿಂದ ಕೆಲಸ ಪ್ರಾರಂಭ ಆಗಿ 2 ಸ್ಟೇಜ್ ವೆಲನೇ ಅಡ್ವಾನ್ಸ್ ನಡೀತಾ ಇದೆ ನಮ್ಮದು. ಸರ್, ಇಲ್ಲಿ 2 ವಿಷಯಗಳು ಬಂತು, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಒಂದು, ಆ ಭಾಗದ ಜನರ ಹತ್ರ ಮತ್ತು ಅಲ್ಲಿರುವಂಥ ತಜ್ಞರ ಹತ್ರ ನಾನೇ ಸ್ವತಃ ಮಾತಾಡಿದೆ. ಈಗ ಅವ್ರು ಹೇಳಿದಂಥ ಮನೋಭಾವ ಹೆಂಗಿತ್ತು ಅಂದರೆ, ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಗೋ ಮತ್ಯಾವುದೋ ಯೋಜನೆಗೋ 56,000 ಕೋಟಿ ವಿನಿಯೋಗಿಸೋಕ್ಕಾಗತ್ತೆ, ನಮ್ಗೊಂದು 300-400 ಕೋಟಿ ಖರ್ಚಾಗ್ಬೋದು ಈ 3ನೇ ಹಂತದ ಶುದ್ಧೀಕರಣಕ್ಕೆ. ನೋಡಿ, 2 ಸ್ಟೇಜ್ ವಾಟರ್ಲಿಂದ ನಾವು ಈಗಾಗಲೇ 2017 ನಾವು ನೀರು ಕೊಡ್ತಾ ಇದ್ವಿ KCVಯಲ್ಲಿ HNVಯಲ್ಲಿ. ಅದೆಲ್ಲ ಜನರೆಲ್ಲ ಮಾತನಾಡ್ತಕ್ಕಂಥ, ಮತ್ತು ನಾನು ಮಂತ್ರಿ ಆದಮೇಲೆ ಆ ಎಲ್ಲ ಪ್ರದೇಶಗಳಿಗೆ ಹೋಗಿ ರೈತರ ಜೊತೆಯಲ್ಲಿ ಮಾತಾಡಿ ಕೆರೆಗಳ ಹತ್ರಕ್ಕೆ ಹೋಗಿ ನೋಡಿ ಬಂದು ಮಾತಾಡಿದ್ವಿ. ಅನೇಕ ಬಾರಿ 2 ಸೆಷನ್ನಲ್ಲಿ ಈ ವಿಷಯಗಳು ನೀವು ಹೇಳಿರ್ತಕ್ಕಂಥ ವಿಷಯಗಳು ಗಮನಕ್ಕೆ ತಂದಿದ್ದಾರೆ. ಅದಕ್ಕಾಗಿ ನಾವು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು
ಅವ್ರನ್ನ ನೇಮಕಾತಿ ಮಾಡಿದ್ವಿ. ಅವರು ಮೂರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಕೆರೆಗಳಿಂದ ನಾವು ಯಾವುದೇ ನೀರು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಉದ್ದೇಶ ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಮಾಡಬೇಕು. ಈ ನೀರು ತೊಗೊಂಡೋಗಿ ಡೈರೆಕ್ಟಾಗಿ ಹೊಲಗಳಿಗೆ ಮಾಡಿಬಿಟ್ರೆ ನಾವು ಎಷ್ಟು ನೀರು ಕೊಟ್ಟರು ಆ ಪ್ರದೇಶದ ಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನೀರಿನಿಂದ ನಮಗೆ ಗ್ರೌಂಡ್ ವಾಟರ್ ಹೆಚ್ಚಾಗಿ ಈಗ 1600 ಫೀಟ್ ಇದ್ದಿದ್ದು 250 ಫೀಟ್ನಲ್ಲಿ ಸಿಗ್ತಾ ಇದೆ. ಪ್ರಾಕ್ಟಿಕಲಿ 250 ಫೀಟ್ಲಿಂದ ಇವತ್ತು ದ್ರಾಕ್ಷಿ ಹಾಕ್ತಾ ಇದ್ದಾರೆ, ಫ್ಲವರ್ಸ್ ಹಾಕ್ತಾ ಇದ್ದಾರೆ, ಪ್ಯಾಡಿ ಹಾಕ್ತಾ ಇದ್ದಾರೆ, ಕಾಟನ್ ಹಾಕ್ತಾ ಇದ್ದಾರೆ, ಎಲ್ಲ ತೋಟಗಳು ಹಾಕ್ತಾ ಇದ್ದಾರೆ, ಎಲ್ಲವೂ ಬರ್ತಾ ಇದೆ. ಅದನ್ನು ಸಹಿತ ನಾವು ಎಕ್ಸಾಮಿನ್ ಮಾಡಿಸಿದ್ದೀವಿ. ಯಾವ ಕ್ರಾಪ್ದಲ್ಲಿ ಕ್ವಾಲಿಟಿ ಆಗಲಿ ಕ್ವಾಂಟಿಟಿಯಲ್ಲಿ ದೇರ್ ಇಸ್ ನೋ ಡಿಫರೆನ್ಸ್ ಬಂದು ಇತ್ತೀಚೆಗೊಂದು ಹೇಳ್ಬಿಡ್ತೀನಿ ಇದನ್ನು. ಎರಡನೇದು ಒಂದು ಫಿಶ್ ಸಹಿತ ಆ ಭಾಗದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಫಿಶ್ ಡೆವಲಪ್ ಆಗ್ತಾ ಇದೆ. ಆ ಫಿಶನ್ನು ಇಲ್ಲಿಂದ 48 ಅವರ್ಸ್ ಟ್ರಾವೆಲ್ ಮಾಡಿ ಕಲ್ಕತ್ತಾಗೆ ಕಳಿಸಿದ್ವಿ. ಅಲ್ಲಿ ಆಪರೇಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ರು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಏನು ಬೇರೆ ಶೀನಲ್ಲಿ ನಾವು ಹಿಡಿದಿದ್ದು ಮೇನ ಯಾವ ರೀತಿ ಇರ್ತದೋ ಸರಿಸಮಾನವಾಗಿದೆ ಅಂತೇಳಿ ರಿಪೋರ್ಟ್ ಇದೆ ನಮ್ಮ ಹತ್ರ ಇದೆ. ಸೊ ಇವೆಲ್ಲ ಈ ಸರ್ಕಾರ ಏನೇನು ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದೆ. ಸಹಜವಾಗಿ ಕೆಲವು ರೈತರಿಗೆ ಅನುಮಾನಗಳು ಇರ್ತಾವೆ, ಕೆಲವು ರೈತರು ರಾಜಕೀಯವಾಗಿ ಮಾಡ್ತಾರೆ, ಕೆಲವು ರೈತರು ಬೇರೆ ಬೇರೆ ವಿಷಯಗಳಿದೆ. ಸೊ ಹಿಂಗಾಗಿ ಇವತ್ತು ನಾವು ಎಲ್ಲೆಲ್ಲಿ ರೈತರಿಗೆ ಕೊಟ್ವಿ, ನಾನೀಗ ಅಲ್ಲಿಗೆ ವಿಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥ ಒಂದೇ, ಸರ್ ನೀವು ನಮಗೇನೂ ಮಾಡೋದು ಬೇಡ, ರೈಟು ರಾಂಗೋ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಹೊತ್ತು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮ ಜೀವನ ಇದ್ರ ಮೇಲೆ ಇದೆ, ಯಾವುದೇ ಕಾರಣಕ್ಕೆ ಈಗ ನಿಮ್ಗೆ ಫರ್ದರ್ ಒತ್ತಡ ಬರ್ತಾ ಇದ್ದರೆ ನೀವು ಕೆರೆಗಳು ಹೆಚ್ಚು ಮಾಡ್ಕೊಂತ ಹೋಗ್ತಾ ಇದ್ರಿ, ವಾಟ್ರ್ ಬರೋದು ಕಡಿಮೆ ಆಗ್ತಾ ಇದೆ. ಹಂಗಾಗಿ ನಾಳೆ ಮುಂದೆ ನಮ್ಮ ಜೀವನ ಮತ್ತೆ ತೊಂದರೆ ಆಗಬಾರ್ದು. ಏನು ನಮ್ಗೆ 50-60% ನಮ್ಮ ಲೆವೆಲ್ ಕೊಡ್ತಾ ಇದ್ರಿ, ದಯವಿಟ್ಟು ಅಷ್ಟೇ ಕಾಪಾಡಿದ್ರೆ ಸಾಕು, ನೀವು ಪುಣ್ಯ ಕಟ್ಕೊಂಡಿದ್ದಂಗೆ ಅಂತ ಮಾತುಗಳನ್ನ ಅನೇಕ ಮಂದಿ ಮಾತಾಡಿ ನಾನು ರೆಕಾರ್ಡೇ ಮಾಡ್ಕೊಂಬಂದೆ. ರೈತರು ನ್ಯಾಚುರಲ್ ರೈತರು. ಸೊ ಹಂಗಾಗಿ ಇರ್ತಕ್ಕಂಥ ಇದರಲ್ಲಿ ಇದ್ರ ಜೊತೆಯಲ್ಲಿ ಹೋದ ವರ್ಷ ನಾನು ಅಧಿಕಾರಿಗಳ ಜೊತೆಲಿ ಮಾತಾಡಿ 3 ಟ್ರಯಲ್ ಪಾರ್ಟ್ ಹಾಕ್ಸಿದ್ವಿ. ಟ್ರಯಲ್ ಪಾರ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಮಾಡ್ತಿರ್ತಾರೆ. ಒಂದು ಇದರಲ್ಲಿ ಕೆರೆಗಳಿಂದ ನೀರು ತಗೊಂಡೋಗಿ ಹಾಕಿದ್ವಿ. ಇನ್ನೊಂದು ಪ್ಲಾಟ್ನಲ್ಲಿ ಬೋರ್ವೆಲ್ನಿಂದ ಆ ಭಾಗದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ಈ ನೀರಿನಿಂದ ಗ್ರೌಂಡ್ ವಾಟರ್ ಹೆಚ್ಚಾಗಿದೆ, ಆ ಬೋರ್ವೆಲ್ಲಿಂದ ಒಂದು ಕ್ರಾಪ್ ಹಾಕಿದ್ವಿ, ಒಂದು 1/2 ಎಕರೆ. ಇನ್ನೊಂದು ಹೊರಗಲಿಂದ ಟ್ಯಾಂಕರ್ಲಿಂದ ತಗೊಂಡೋಗಿ ಒಳ್ಳೆ ನೀರು ತಗೊಂಡೋಗಿ ಹಾಕಿದ್ದೀವಿ. ಇಂಥ ಪ್ರಯೋಗಗಳು ಮಾಡಿ 3 ಮಾಡಿ ಒಳ್ಳೆ ರಿಪೋರ್ಟ್ ಬಂದಿದೆ ನಮ್ಮ ಹತ್ರ. ಆ ರಿಪೋರ್ಟ್ ಯಾರು ಬೇಕಾದರೂ ಕೊಡ್ತಾ, ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟು. 3 ರಿಪೋರ್ಟ್ನಲ್ಲಿ ಈಕ್ವಲ್ ಆಗೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಸರ್, ಈಗ ನೀವು 3 ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋದು ಹೇಳಿದ್ರಿ. ಇತ್ತೀಚೆಗೆ ಕೇಂದ್ರ ಸಚಿವರನ್ನು ಕೂಡ ನೀವು ಭೇಟಿಯಾದ್ರಿ, ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ ನೋಡಿ. ಅವ್ರದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಿಟ್ ಯೋಜನೆಯಲ್ಲಿ ಆ್ಯಕ್ಚುಲಿ ನಮಗೆ 60% ಅವರು 40% ನಾವು ಮಾಡಬೇಕು. ಹಿಂದೆ UPA ಸರ್ಕಾರ ಇದ್ದಾಗ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗ ಯಾದಗಿರಿಗೆ ಒಂದು 483 ಕೋಟಿಯಷ್ಟು ಇದರಲ್ಲಿ ಸ್ಕೀಮ್ನಲ್ಲಿ ಮಾಡಿದರು. ಶೇರ್ ಅವಾಗ 50-50 ಇತ್ತು, ಈಗ ಅವ್ರು 60 ಮಾಡಿ, ನಮ್ಮದು ಆವಾಗ 80 ಇತ್ತು ಅವ್ರದ್ದು, ಈಗ 60 ಮಾಡಿದೆ. ಆ ಸ್ಕೀಮ್ನಲ್ಲಿ ನಾನು ಬಂದ ಕೂಡಲೇ ಪ್ರಯತ್ನ ಮಾಡಿದರೆ ಬೇರೆ ಫರ್ದರಾಗಿ ಕೊಟ್ಟಿಲ್ಲ. ಶ್ರೀಮಾನ್ ಶೆಖಾವತ್ ಅವರು ಇದ್ದರು, ಅವ್ರ ಜೊತೆಯಲ್ಲಿ ಭೇಟಿಯಾಗಿ ಮಾತಾಡಿದೆ, ಮಾಡ್ತೀನಿ ಅಂತ ಹೇಳಿದರು. ಈಗ ಶ್ರೀಮಾನ್ CR ಪಾಟೀಲ್ರು, ನಮ್ಮ ಸೋಮಣ್ಣವ್ರ ಸಹಿತ ಮಿನಿಸ್ಟರ್ ಆಫ್ ಸ್ಟೇಟು ನಮ್ಮದೇ, ಅವ್ರು ನಮ್ಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಅವ್ರು ಬಂದ ಕೂಡ ಪಾಪ ಭಾಳ ಉತ್ತಮ ಪ್ರೋತ್ಸಾಹಕರವಾಗಿ ಮಾತಾಡಿ ಒಂದು 2,000 ಕೋಟಿ ಅಷ್ಟು ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಅವ್ರದ್ದು ತುಮಕೂರು ಡಿಸ್ಟ್ರಿಕ್ಟಲ್ಲಿ 1,000 ಕೋಟಿ ಅಲ್ಲಿ ಪ್ರಪೋಸಲ್ ಕಳಿಸಿ 1,000 ಕೋಟಿ ಸ್ಟೇಟ್ನಲ್ಲಿ ಕಳಿಸೋರು. ನಾನು ಅವ್ರು 2,000 ಕೋಟಿ 3,270 ಕೋಟಿ ಕಳಿಸಿದೆ. ಯಾಕಂದರೆ ಇಲ್ಲಿ ಕಾಮೆಂಟ್ ಮಾಡ್ತಾರೆ ಎಲ್ಲರೂ. ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ಮಾತಾಡಿದ್ರು ಕೂಡ, ಜೋಶಿ ಸಾಹೇಬರು 2-3 ಸಲ ಮಾತಾಡಿದ್ರು ಅವರು. ಅದರಂಗೆ ಶ್ರೀಮಾನ್ ಜಗದೀಶ್ ಶೆಟ್ಟರು ಮಾತಾಡಿದರು. ಅವ್ರ ಜೊತೆಲಿ ನಮ್ಮ ಚೀಫ್ ಇಂಜಿನಿಯರ್ನೇ ಕಳಿಸಿದ್ರು, ಜಗದೀಶ್ ಶೆಟ್ಟರ ಜೊತೆಯಲ್ಲಿ. ಅವರು CR ಪಾಟೀಲ್ನ ಭೇಟಿಯಾಗಿ ಮಾತಾಡಿ ಬಂದರು. ಜೋಶಿ ಸಾಹೇಬ್ರ ಮನೆಗೆ ಹೋಗಿ ಬಂದೆ, ನಾನು ಭೇಟಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಅವ್ರ ಫೈಲ್ ಕೊಟ್ಟು ಬಂದೆ. ಆದ ನಂತರ ಸೋಮಣ್ಣ ಹತ್ರ ನಾನು ಪರ್ಸ್ನಲ್ಲಿ 3 ಸಲ 4 ಸಲ ಹೋಗಿದ್ದೆ, ಅವ್ರು ಹೇಳೋಂಗೆ ಕೊಟ್ಟಿದ್ದೀವಿ. ನಾವು 40% ದುಡ್ಡು ನಾನು ಬಜೆಟ್ನಲ್ಲಿ ಇಡಿಸಿದ್ದೀನಿ. ಸ್ಟೇಟ್ ಗೌರ್ಮೆಂಟದು ಹೇಳಲೇಬೇಕಲ್ಲ, ಬಜೆಟ್ ಪಾಸ್ ಮಾಡೋದು. ಬಟ್ ಆದರೆ ಇವತ್ತು ಅಂದ್ರೆ ಒಂದು ಸ್ಯಾಂಕ್ಷನ್ ಆಗಿಲ್ಲ. ಮೊನ್ನೆ 13ನೇ ತಾರೀಕು ಮೀಟಿಂಗ್ ಸೆಕ್ರೆಟರಿಯೇಟ್ ಕರೆದಾರೆ CR ಪಾಟೀಲ್ ಅವ್ರ ಹತ್ರ. ನಾನು ಶ್ರೀಮಾನ್ DK ಶಿವಕುಮಾರ್ ಅವರು ಈ ಸಮಸ್ಯೆಗಳ ಬಗ್ಗೆ ಜಲಸಂಪನ್ಮೂಲ ಇಲಾಖೆ ಸಂಬಂಧ ಬಗ್ಗೆ 2-3 ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಪಾಪ ಅವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ಯಾರ. ನಮ್ಮ ಪ್ರಪೋಸಲ್ಸ್ ಎಲ್ಲ 3,200 ಕೋರ್ಸ್ ಕೇಂದ್ರ ಸರ್ಕಾರ ಹತ್ರ ಇದೆ. ಈಗ ಮೊನ್ನೆ ಕೇಳಿದ್ರೆ ಸೆಕ್ರೆಟರೀಸ್ ಕರೆದು ಹೇಳ್ಯಾರ, ಸೆಪ್ಟೆಂಬರ್ ಆದ ನಂತರ ನಾವು ನೋಡ್ತೀವಿ, ಇಲ್ಲಿ ಅಲ್ಲಿವರೆಗೂ ಆಗೋದಿಲ್ಲ ಅಂತಂದ್ರೆ. ಅದಕ್ಕೂ ಮೊದಲು ಒಂದು ಲೆಟ್ರು ಬರೆದಿದ್ದಾರೆ CR ಪಾಟೀಲ್. ಸದ್ಯಕ್ಕೆ
ಫಂಡ್ಸ್ ಕಾನ್ಸ್ಟೆಂಟ್ ಐತಿ ಹ್ಮ್. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಎಂಟರ್ಟೈನ್ ಯುವರ್ ಹ್ಮ್. ಪ್ರಪೋಸಲ್ಸ್ ಅಂತೀರಿ. ಅದು ನಾನು ಅಸೆಂಬ್ಲಿಯಲ್ಲಿ ಓದಿದ್ದೆ. ಯಾಕಂದ್ರೆ ಅಪೋಸಿಷನವರೆಲ್ಲ ಗಲಾಟೆ ಮಾಡಿದರು, ನೀವು ಮಾಡ್ತಾ ಇಲ್ಲ ಅಂತ. ಅವ್ರದ್ದೇ ಲೆಟ್ರ್ ಓದಿದ್ದೆ ನಾನು. ಗೊತ್ತಾಯ್ತು. ಸೊ ಇದು ಹಾ. ಇದ್ರ ಜೊತೆಯಲ್ಲಿ ಏನಂದ್ರೆ ಅತಿ ಮುಖ್ಯವಾಗಿ ನಾವು ಈಗ ಬಂದಮೇಲೆ ನಮ್ಮ ಹತ್ರ 12,000 ಅಷ್ಟು ಯೂನಿಟ್ಗಳಿದಾವೆ ಕೆಲಸಗಳು. ಚೆಕ್ ಡ್ಯಾಮ್ಸು, ಹ್ಮ್. ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು, ಹ್ಮ್. ಕಿಡ್ನಿಗಳು, ಹ್ಮ್. ಆಣೆಕಟ್ಟುಗಳು ಆ ಏರಿಯಾಗೆ ತಕ್ಕಂತೆ ಮಾಡಿದ್ವಿ. ಹ್ಮ್. ಬ್ಯಾರೇಜಸ್ ಈಗ ನೇತ್ರಾವತಿ ಶಿವಮೊಗ್ಗದಲ್ಲಿ ಕಂಟಿನ್ಯೂಸ್ 6 ಬ್ಯಾರೇಜಸ್ ಕೊಟ್ಟೆ. ನಾವೀಗ ಪೂಜೆ ಮಾಡ್ಬೋದ್ವಿ. ಹ್ಮ್. 6 ಬ್ಯಾರೇಜ್ ಮಾಡಿದೆ. ಹ್ಮ್. ಅದರಂಗೆ ನಮ್ಮ ಎಮ್ ಬಿ ಪಾಟೀಲ್ರವರು ಭಾಳ ದಿವಸದಿಂದ ಆ ಪ್ರಯತ್ನದಲ್ಲಿದ್ದರು. ಹ್ಮ್. ಅವ್ರಿಗೊಂದಿಷ್ಟು ಕೊಟ್ಟು ಅವ್ರ ಹತ್ರ ಒಂದು 7-8 ಬ್ಯಾರೇಜಸ್ ನಾಳೆಗಳು ಕಲ್ತೀವಿ. ಅದನ್ನು ಮೊನ್ನೆ ಹೋಗಿ ಅವ್ರನ್ನ ಕಲ್ತು ಪ್ರಾರಂಭ ಮಾಡ್ಬೋದು. ಇಲ್ಲಿ ನಮ್ಮ ಸುಧಾಕರ್ ಅವರು ಚಿಂತಾಮಣಿಯಲ್ಲಿ ದೊಡ್ಡ ಪ್ಲಾನ್ ಮಾಡಿದ್ರು, ಕಂಪ್ಲೀಟ್ 3 ಹಳ್ಳಕ್ಕೆ ಅವ್ರಿಗೊಂದು 300 ಕೋಟಿಲಿಂದ. ಅಂದರೆ ಟೆಕ್ನಿಕಲಿ ಮಾಡ್ತಾ ಇದ್ದೀವಿ. ಜನರು ಬಂದು ಚೆಕ್ ಡ್ಯಾಮ್ ಬೇಕಂತ ಹೇಳೋದು ಬೇರೆ, ಟೆಕ್ನಿಕಲಿ ಒಂದು ನಾಳದು ಕಂಟಿನ್ಯೂಸ್ ಆಗಿ ಮಾಡೋದ್ರ ಮುಖಾಂತರ ಎಂಟೈರ್ ಆ ಏರಿಯಾ ಸುತ್ತಮುತ್ತಲಿರ್ತಕ್ಕಂಥ ಒಂದು 15-20 ಕಿಲೋಮೀಟರ್ಸ್ ಅಂತರ್ಜಲ ಆಟೋಮೆಟಿಕಲಿ ಇಂಪ್ರೂವ್ ಆಗಿಬಿಡ್ತದೆ. ಸರ್ಕಾರದ ಯೋಜನೆಗಳು ಸರ್ ನಿಜವಾದಂತಹ ಫಲಾನುಭವಿಗಳಿಗೆ ಲಭ್ಯ ಆಗಬೇಕು. ಈಗ ಅಕ್ರಮ ಬೋರ್ವೆಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ನೀರಿನ ದುರುಪಯೋಗ ಆಗ್ತಿದೆ, ಇದನ್ನು ಹೆಂಗೆ ಸರ್ ತಡೆಯೋದು? ಸೊ ಇದು ಈಗ ನಾವು ಅದಕ್ಕೆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ, ಮತ್ತು ಆಕ್ರಮಣವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಅತಿ ಮುಖ್ಯವಾಗಿ ಈ ಬಲ್ಕ್ ವಾಟರ್ ಸಪ್ಲೈಸ್ ಇದ್ದಾರಲ್ಲ, ಈ ಟ್ಯಾಂಕರ್ಸ್ ಮುಖಾಂತರ ಮಾಡೋರು ದೊಡ್ಡ ದೊಡ್ಡ ಟೌನ್ಗಳಲ್ಲಿ, ಅವರು ಹೆಚ್ಚು ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಅದು ಕಾನೂನೇ ತಂದಿದ್ದೀವಿ 2 ಉಭಯ ಸದನಗಳಲ್ಲಿ. ಈಗ ಅದರ ಪ್ರಕಾರ ನಾವು ಕಂಟ್ರೋಲ್ ಮಾಡಿ ಯಾರೇ ಬೋರ್ವೆಲ್ ಹಾಕ್ಬೋದ್ರೆ ಪರ್ಮಿಷನ್ ತಗೋಬೋದು. ರೈತರು ಏನೋ ಬಂದು ತಗೋಬೋದು, ಯಾಕಂದ್ರೆ ರೈತರಿಗೆ ತೊಂದರೆ ಆಗ್ತದೆ ತಗೋಬೋದು. ಯಾರು ಡ್ರಿಲ್ ಮಾಡ್ಲಿಕ್ಕೆ ಹೋಗ್ತಾರ ಆ ಡ್ರಿಲ್ ಮಾಡೋರು ಬಂದು ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಹಾಕ್ಬೇಕಂತ ಮಾಡಿದ್ವಿ. ನಿಮ್ಮ ಸುದೀರ್ಘ ಅನುಭವದಲ್ಲಿ ಸರ್, ನೀವು ಈಗಲೇ ಉದಾಹರಣೆ ಕೊಟ್ರಿ, ಯಾವುದೊಂದು ಸುದ್ದಿ ಬಂತು ಅಂದ್ರೆ ನಾನು ಸ್ಪಾಟಿಗೆ ಹೋಗ್ತೀನಿ, ರೈತರ ಜೊತೆ ನಿಂತ್ಕೋತೀನಿ, ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ. ಈಗ ಹಲವಾರು ಯೋಜನೆಗಳು ನಿಮ್ಮ ಅನುಭವದಲ್ಲಿ ಇದನ್ನ ತಲುಪಿಸಿದ್ರೆ ಉತ್ತಮ ಅನ್ನೋದು ನಿಮ್ಮ ಭಾವನೆಯಲ್ಲಿ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಹಾಕೊಳ್ತೀರಿ. ಈ ರಾಜಕೀಯ ಕಾರಣಕ್ಕೆ ಏನಾದರೂ ವಿಳಂಬ ಆಗ್ತವಾ? ವಿಳಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಎವ್ರಿ 3 ಮಂತ್ಸ್ಗೆ ಆಲ್ ಎಜುಕೇಟೆಡ್ ಇಂಜಿನಿಯರ್ಸ್ along with SCs and CEs ಎವ್ರಿ 3 ಮಂತ್ಸ್ಗೆ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಇಲ್ಲೇ KR ಸರ್ಕಲ್ನ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಮತ್ತು ನಾನು ಯಾವುದೇ ಡಿಸ್ಟ್ರಿಕ್ಟ್ಗೆ ಹೋದರೆ ಮಾರ್ನಿಂಗ್ 8 to ಈವ್ನಿಂಗ್ 7 o'clock ಇನ್ಸ್ಪೆಕ್ಷನ್ ಅಲಾಂಗ್ ವಿತ್ ದಿ ಆಫೀಸರ್ಸ್ ಮಾಡ್ತೀನಿ. ಆದಮೇಲೆ 8 ಗಂಟೆ 1 hour ರೆಸ್ಟ್ ಕೊಟ್ಟು 8 ಗಂಟೆ ರಾತ್ರಿ 10:30 ರಿವ್ಯೂ ಮಾಡ್ತೀವಿ. ಅಲ್ಲಿ ಏನು ಪರಿಸ್ಥಿತಿ ಇದೆ, ಏನು ಪ್ರಾಬ್ಲಮ್ ಇದೆ, ಸೈಟ್ ಪ್ರಾಬ್ಲಮ್ ಇದೆ, ರೈತರ ಪ್ರಾಬ್ಲಮ್ ಇದೆ, ಬೇರೆಯವ್ರ ಪ್ರಾಬ್ಲಮ್ ಇದೆ, ಕಾಂಪನ್ಸೇಷನ್ ಪ್ರಾಬ್ಲಮ್ ಇದೆ, ಎಲ್ಲವನ್ನು ತಿಳ್ಕೊಂಡು ಅಲ್ಲಿಂದ ಅಲ್ಲೇ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಗ್ರೌಂಡ್ನಲ್ಲಿ ಇರ್ತಕ್ಕಂಥದ್ದು ಲ್ಯಾಂಡ್ ಕೊಡೋದಿಲ್ಲ, ಅದು ಕಟ್ಟೋದ್ರಿಂದ ಕೆಲವ್ರಿಗೆ ತೊಂದರೆ ಆಗುತ್ತೆ, ಕೆಲವ್ರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗೋರ ಸಲುವಾಗಿ ಮೇಲಿನಲ್ಲಿ ತೊಂದರೆ ಕೊಡಬಾರ್ದು. ಈಗ ನಮ್ಮ ಅನೇಕ ಕೆರೆಗಳೀಗ ನಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಈಗೆಲ್ಲ ಲೇಔಟ್ಗಳು ಮೇಲೆ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಚುರಲ್ ಆಗಿ ಯಾವುದೋ 1-2 ದಾರಿ ಅಥವಾ ನೀರು ಬರೋದು ನ್ಯಾಚುರಲ್ ಮಳೆ ಬಂದಾಗ ಅವೆಲ್ಲ ಬಂದಾಗ್ಯಾವ ಕೆಲ ಕಡೆ. ಈಗ ಅದೆಲ್ಲ ಡೆಪ್ಯೂಟಿ ಕಮಿಷನರ್ಸ್ಗೆಲ್ಲ ಕೊಟ್ಟು ಅಲ್ಲಿ ಸೈಟ್ಗೆ ಹೋದಾಗ ನೋಡಿ DC-ಗಳಿಗೆಲ್ಲೇ ಮಾತಾಡಿ ಅದನ್ನು ಇಮಿಡಿಯೇಟ್ಲಿ ತೆರವುಗೊಳಿಸಿ ಹೊಡೆದಾಕಿ ಕೆಲವು ಕೆರೆಗಳಿಗೆಲ್ಲ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಅನೇಕ ಕೆರೆಗಳಲ್ಲಿ ದೊಡ್ಡಬಳ್ಳಾಪುರ ಮತ್ತು ಬೇರೆ ಬೇರೆ ಕಡೆ ಎಲ್ಲ ನರಸಾಪುರ ಕೆರೆ, ಕೋಲಾರ ಕಡೆಲ್ಲ ಊರು ಆ ಟೌನಾಗ ಬರೋದು ಸಿವರೇಜ್ ವಾಟರಲ್ಲೇ ಇದ್ರಾಗ ಬಿಟ್ಬಿಡ್ತಾರೆ. ದಟ್ ಇಸ್ ದಿ ಮೇಜರ್ ಕಂಪ್ಲೇಂಟ್ ಫ್ರಮ್ ದಿ ಪಬ್ಲಿಕ್. ಕಂಟ್ರೋಲ್ ಮಾಡೋದು ಹೆಂಗೆ ಸರ್ ಇದು? ಅದು ಕೆಲವು ಇಂಡಸ್ಟ್ರಿಯಲಿಸ್ಟ್ ತಂದು ಇದಕ್ಕೆ ಹಾಕಿಬಿಡ್ತಾರೆ. ಸೊ ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಈಗಾಗಲೇ ಡೆಪ್ಯೂಟಿ ಕಮಿಷನರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಲೆಟರ್ಗಳು ಬರೆದಿದ್ವಿ. ಮತ್ತು ಪರ್ಟಿಕ್ಯುಲರ್ಲಿ ಎಲ್ಲಿ ಇದು ನಮ್ಮ ಕಂಪ್ಲೇಂಟ್ ಬರ್ತಾ ಇದೋ ಆ ಕಂಪ್ಲೇಂಟ್ಸ್ ಬಗ್ಗೆ ಭಾಳ ಸೀರಿಯಸ್ ಆಗಿ ಮಾಡಿ ಆ ವಾಟರ್ ಡೈವರ್ಟ್ ಮಾಡಿ ಉಲ್ಟಾ ಬೇರೆ ಕಡೆ ಮಾಡುವಂಥ ಪ್ರಯತ್ನ ಇದು ಮಾಡ್ತಾಯಿದ್ವಿ. ಯಾಕಂದ್ರೆ ಅದರಿಂದ ಭಾಳ ಪೊಲ್ಯೂಟ್ ಆಗಿಬಿಡ್ತದೆ ಕೆರೆಗಳಲ್ಲಿ, ಅದಕ್ಕೆ ತಕ್ಕಂಥ ಮೀನುಗಳು ಸಾಯ್ಬೋದಿಲ್ಲ. ಇದ್ರ ಜೊತೆಯಲ್ಲಿ ಈ ವರ್ಷ ನಾವು ಇನ್ಕಮ್ ರೇಂಜ್ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಂತೇಳಿ. ಯಾಕಂದ್ರೆ ನಾವು ಪವರ್ ಬಿಲ್ಸ್ ಎಲ್ಲ ಕಟ್ಟಿ ನಾನು ಮಾತ್ರ 427 ಲಿಫ್ಟ್ ಇರಿಗೇಷನ್ ಕೆಲಸ ಮಾಡ್ತಾ ಇದ್ದಾರೆ, ಮೈನ್ ಇರಿಗೇಷನ್ ಅಂತ. ಅದೆಲ್ಲದ 1184 ಕೆರೆಗಳಿಗೆ ನಾವು ಕಂಟಿನ್ಯೂಸ್ ಆಗಿ 360 days ನೀರು ತುಂಬ್ತೀವಿ. ಏದರ್ ಫ್ರಮ್ ಕಾವೇರಿ ಆರ್ ನೇತ್ರಾವತಿ ಆರ್ ತುಂಗಭದ್ರಾ ಆರ್ ಕೃಷ್ಣ, ದೊಡ್ಡ ದೊಡ್ಡ ನದಿಗಳಿದೆಲ್ಲ. ಸೊ ಅದು ಕಂಟಿನ್ಯೂಸ್ 360 days ನೀರಿರ್ತಾವೆ ಕೆರೆಗಳಿಗೆ. ಗ್ರಾಮೀಣ ಭಾಗದ ರೈತರಿಗೆ ಒಂದು ಭಾವನೆ ಹೆಂಗೆ ಅಂದರೆ ಸರ್, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಈ ಥರ ಸನ್ನಿವೇಶ. ಹಾಗಾಗಿ ಸಣ್ಣ ನೀರಾವರಿ ಇಲಾಖೆ, ಗ್ರಾಮ ಪಂಚಾಯಿತಿ ನಡುವಿನ ಸಮನ್ವಯತೆ ಹೆಂಗಿದೆ? ಪಂಚಾಯತಿ ರಾಜ್ಯದ್ದು ಎಲ್ಲ ಪಂಚಾಯತಿನಲ್ಲಿ 22,000 ಕೆರೆಗಳು RDPR ರೋಲ್ ಡೆವಲಪ್ಮೆಂಟ್ನಲ್ಲಿ ಮಾಡ್ತಾರೆ. ನಂದಿರೋದು ಕೆರೆಗಳು ಮೈನ್ ಇರಿಗೇಷನ್ 3,372 ಕೆರೆಗಳು ಮಾತ್ರ. ಅದು ಏನಂತಂದರೆ ಮೋರ್ ದೆನ್ 100 acres ಇರಬೇಕು.
40 hectares ಅಂದರೆ 100 acres. ಆ ಕೆರೆಗಳು ಇವತ್ತಲ್ಲಿ ಯಾವಾಗಲೂ ಗುರುತಿಸಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಯಾರ. ಆ ಕೆರೆಗಳು ಮಾತ್ರ ನಾವು ಮಾಡ್ತಾಯಿದ್ವಿ. ಅವರು ರೋಡ್ ಡೆವಲಪ್ಮೆಂಟ್ ಅವರೇ ಮೇಂಟೈನ್ ಮಾಡೋದು. ನಾವೀಗ ರೆವಿನ್ಯೂ ಇಲಾಖೆಯವರು ವೆಕೇಟ್ ಮಾಡಿಕೊಟ್ಟಾರೆ. ಅವ್ರು 22,000 ಕೆರೆಗಳಿಗೆ ಅವ್ರನ್ನೇ ಫೆನ್ಸಿಂಗ್ ಹಾಕಂತ ಹೇಳಿದ್ವಿ. ನಮ್ಮ ಇಲಾಖೆ ನಾವು ಮಾಡ್ತಾಯಿದ್ವಿ. ಮೇಜರ್ ಇರಿಗೇಷನ್ ಈಗ ಮೇಜರ್ ಇರಿಗೇಷನವರು ಬ್ಯಾಂಗ್ಳೂರಿನಲ್ಲಿ ಕೆರೆಗಳಿದೆ, ಅವ್ರು ಮಾಡ್ತಾಯಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ನಾವು ಬಂದ ನಂತರ ಈ ಇಲಾಖೆಗೆ ಬಫರ್ ಝೋನ್ ಭಾಳಷ್ಟು ಮೀಡಿಯಾಗಳಲ್ಲಿ ನಡೀತಾ ಇತ್ತು. ಪರಿಸರವಾದಿಗಳೆಲ್ಲ ರಾಜ್ಯಪಾಲರಿಗೆ ಅಬ್ಜೆಕ್ಷನ್ಸ್ ಎಲ್ಲ ಹಾಕಿದರು. ಅದು ಉದ್ದೇಶ ಏನಂದರೆ, ನಮಗೆ ಅನೇಕ ವಿಲೇಜ್ಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ಮಂಗಳೂರು, ಉಡುಪಿ, ಕಾರವಾರ, ಕೊಡಗು ಮತ್ತು ಈ ಕಡೆ ಕೆಲವು ಭಾಗಗಳಲ್ಲಿ ಕೆರೆ ಸಣ್ಣ ಕೆರೆ ಇರ್ತದೆ, ಯಾವುದೋ ಒರಿಜಿನಲ್ ಕೊಟ್ಟಿದ್ದು. ಬಫರ್ ಝೋನ್ 30 ಮೀಟ್ರ್ ಇತ್ತು ಒರಿಜಿನಲ್. ಎಲ್ಲ ಕಡೆ 30 ಮೀಟ್ರ್ ಕಾಮನ್ ಇತ್ತು ಆ್ಯಕ್ಟ್ನಲ್ಲಿ. ಮತ್ತಂದರೆ 100 ಫೀಟ್ ಸುಮಾರು. ಅವರೆಲ್ಲ ಯಾರೇ ಅಲ್ಲಿ ಮನೆ ಕಟ್ಟಲಿಕ್ಕೆಲ್ಲ ಟೌನ್ ಪ್ಲಾನಿಂಗ್ನವ್ರಿಗೆ ಪರ್ಮಿಷನ್ ಕೊಡೋದು ಅವ್ರಿಗೆ. ಸೊ ಅದು ಕಂಪ್ಲೇಂಟ್ಸ್ ಎಲ್ಲ ಪಾರ್ಟಿಯವರು ನಮ್ಗೆ ಕೊಟ್ಟರು. ಅದಕ್ಕಾಗಿ ಒಂದು ತಂದು 0 to 5 acres ತನಕ ಒಂದಿಷ್ಟು, 5 to 25 acresಗೆ ಇಷ್ಟು, 25 to 50 acresಗೆ, ಅಬೌವ್ 50 acresಗೆ ಅಂತೇಳಿ ಆ್ಯಸ್ ಇಟ್ ಈಸ್ ಆಗಿ ಏನು ದೊಡ್ಡ ದೊಡ್ಡ ಕೆರೆಗಳಿದಾವೆ ಅದಕ್ಕೆಲ್ಲ ಆ್ಯಸ್ ಇಟ್ ಈಸ್ ಆಗಿ ಉಳಿಸಿದ್ವಿ 30 ಮೀಟರ್ಸು. ಸ್ಮಾಲ್ ಕೆರೆಗಳೆಲ್ಲ ಕಡಿಮೆ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಆ ಟೌನ್ಸ್ನಲ್ಲಿ ತೊಂದರೆ ಇಲ್ಲದಂಗೆ ಮಾಡಿ ಆ್ಯಕ್ಟ್ ಮಾಡಿದ್ವಿ. ಒಂದು 2-3 months ರಾಜ್ಯಪಾಲರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ರು, ಕೊಟ್ಟಿವಿ. ಮೊನ್ನೆ ಕ್ಲಿಯರ್ ಮಾಡಿದರು. ನಾವು ಸ್ಟಾರ್ಟೆಡ್ ಇಂಪ್ಲಿಮೆಂಟೇಷನ್. 1 ಗ್ರಾಮ 1 ಕೆರೆ ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಪ್ರತಿ ಹೊಲಕ್ಕೆ ನೀರು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳಿದ್ದಾವೆ? ಈಗ ಅದಕ್ಕೆ ಆ ದಿಶೆಯಲ್ಲಿ ನಾವು ಮಾಡ್ತಕ್ಕಂಥ ಹೊಸ ಕೆರೆ ಕುಡಿ ನೀರಿಗೆ ನಾವು ಕೊಡೋದಿಲ್ಲ. ಕುಡಿ ನೀರು ಕೊಡಬೇಕಾದ್ರೆ ಪಂಚಾಯತ್ ರಾಜಲ್ಲಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂತ ಮಾಡ್ತೀವಿ. ನೀರು ಬರ್ತಾ ಇರ್ತದೆ, ಸ್ಟೋರೇಜ್ ಮಾಡಲಿಕ್ಕೆ ಎಲ್ಲಿಲ್ಲ. ಅಲ್ಲಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂದರೆ ನಮ್ದು ಅಂತರ್ಜಾಲನ ಇಂಪ್ರೂವ್ ಮಾಡಲಿಕ್ಕೆ ಕೆಲವು ಕಡೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ಸಿಗ್ತದೆ. ನಾನು ಬಂದಂದ್ರೆ ಆ ಪ್ರದೇಶಗಳಲ್ಲಿ ಎಲ್ಲಿ ಬರಭೂಮಿ ಅದ, ಭಾಳ ತೊಂದರೆ. ಈಗ ಚಿತ್ರದುರ್ಗ, ಚಾಮರಾಜನಗರ ಅವೆಲ್ಲ ಭಾಳಷ್ಟು ಬರದ ಪ್ರದೇಶಗಳು. ಸೊ ಆ ಪ್ರದೇಶಗಳಿಗೆ ನಾವು ಹೆಚ್ಚು ಪ್ರಯತ್ನ ಮಾಡಿ ಅಲ್ಲಿರ್ತಕ್ಕಂಥ ಕೆರೆಗಳನ್ನ ಪುನರುಜ್ಜೀವನ ಮಾಡ್ತಾಯಿದ್ವಿ. ಆ ಕೆರೆಗಳಿಗಿರ್ತಕ್ಕಂಥ ದಾರಿನ ಸರಿ ಮಾಡ್ತಾಯಿದ್ವಿ, ಔಟ್ಲೆಟ್ಸ್ ಎಲ್ಲ ಸರಿ ಮಾಡ್ತಾಯಿದ್ವಿ. ಅಲ್ಲಿಂದ ನೀರು ಕೆಳಗೆ ಹೋಗ್ಲಿಕ್ಕೆ ಚಾನಲ್ಸ್ ಕರೆಕ್ಟ್ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಇರಿಗೇಷನ್ ಆದೋ ಕೆಲವು ಕೆರೆಗಳಿಂದ ಆ ಚಾನಲ್ಸ್ ಎಲ್ಲ ಮಾಡಿಕೊಡ್ತಾಯಿದ್ವಿ. ನಾನು ಅಲ್ಲಿ ನಮ್ಮ ಗಿಂಡ್ಲಿಪೇಟೆ ಕಡೆ ಎಲ್ಲ ಮಾಡಿಕೊಟ್ವಿ. ನಮ್ಮ ಕೃಷ್ಣಮೂರ್ತಿ ಇದರಲ್ಲಿ, ಮೈಸೂರು ಇದರಲ್ಲಿ, ಚಾಮರಾಜನಗರದಲ್ಲಿ ನಾವೇ ಸ್ವತಃ ಹೋಗಿ ಸೈಟ್ನಲ್ಲಿ ನೋಡಿ ಮಾಡಿಕೊಟ್ವಿ. ಈಗ ಮಂಗಳೂರು, ಉಡುಪಿ ಮೊನ್ನೆ 2 days ಹೋಗಿ ಬಂದ್ವಿ. ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದೆ. ಅಲ್ಲೆಲ್ಲ ಉಪ್ಪು ನೀರೆಲ್ಲ ಬರ್ತದೆ. ಅದೆಲ್ಲ ಸಾಕಷ್ಟು ತೊಂದರೆ ಇದೆ. ಆ ಉಪ್ಪು ನೀರು ತಡೆಗಟ್ಟಿ ಅವ್ರಿಗೆ ಕೊಡ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿದ್ವಿ. ನಮ್ಮ ಕಾರವಾರದಲ್ಲಿ ಅಲ್ಲಿನೂ ಇದೆ. ಉಪ್ಪು ನೀರಿನಿಂದ ಹೊಲಗಳೆಲ್ಲ ಸಮುದ್ರ ನೀರು ಬಂದಾಗೆಲ್ಲ ಒಡ್ಕೊಂಡು ಹೋಗ್ಬಿಡ್ತಾವೆ ಬಣ್ಸೆಲ್ಲ. ಅದು ಬರಲಾದಂಗೆ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಆಗಲಿಕ್ಕೆ ಯುರೋಪ್ ಮಾಡೋದಿದ್ದಾಗ ಸಜೆಸ್ಟ್ ಮಾಡಿದೆ, ವೆಸ್ಟರ್ನ್ ಘಾಟ್ ಇದು ಅಂತೇಳಿ. ಆ 3 ಜಿಲ್ಲೆಯಲ್ಲಿ ಸಹಿತ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಸಹಿತ 300 ಕೋಟಿ ಕೊಟ್ಟರು. ಈಗ ಸಹಿತ ಕೊಟ್ಟರು. ಅಲ್ಲಿ ತಡೆಗೋಡು ಮಾಡ್ತಕ್ಕಂಥ, ಅಲ್ಲಿ ರೋಡ್ ಬಂಡ್ಸ್ ಮಾಡ್ತಕ್ಕಂಥ ಮಾಡಿ ಆ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಆ ಜನರ ರೈತರ ಬೇಡಿಕೆ ಅಂತ ಮಾಡ್ತಾಯಿದ್ವಿ. ಈ ಬರಕ್ಕೆ, ಬಿಸಿಲಿಗೆ, ಕುಡಿಯೋ ನೀರಿಗೆ ತತ್ತರಿಸೋದು ಉತ್ತರ ಕರ್ನಾಟಕ ಭಾಗ ಸರ್. ಅವ್ರಿಗೆ ಹೆಂಗೆ? ಅಲ್ಲದೆ ಅತಿ ಹೆಚ್ಚು ಈಗ ನಾವೆಲ್ಲ ಈ ಚೆಕ್ ಡ್ಯಾಮ್ಸು, ಬ್ರಿಡ್ಜಸ್ಸು, ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು ಮತ್ತು ಹಳೆ ಕೆರೆಗಳನ್ನೆಲ್ಲ ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಅತಿ ಹೆಚ್ಚು ಆ ಭಾಗದಲ್ಲಿ ಕೊಡ್ತಾಯಿದ್ವಿ. ಈ ಬೆಳಗಾಂ ಮತ್ತು ಬಿಜಾಪುರ ಎಲ್ಲ ದೊಡ್ಡ ದೊಡ್ಡ ನದಿಗಳಿರೋದ್ರಿಂದ ಅಲ್ಲಿನೂ ನಾವು ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡ್ತಾಯಿದ್ವಿ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಸಹಿತ ಕಲ್ಯಾಣ ಕರ್ನಾಟಕ ಬೋರ್ಡ್ಲಿಂದ ಒಂದಿಷ್ಟು ದುಡ್ಡು ತೊಗೊಂಡು ನಾವೊಂದಿಷ್ಟು ಹಾಕಿ 50% ಮೇಲೆ ಅಲ್ಲೇ ಒಂದು ಸ್ಪೆಷಲ್ ಸ್ಕೀಮ್ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಹೋದ ವರ್ಷ ಮಾಡಿದ್ವಿ. ಈ ವರ್ಷವೂ ಅವರು 50%, ನಾವು 50% ಹಾಕಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಅಲ್ಲೇ 41 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಸಹಿತ ಕೆಲವು ಯೋಜನೆಗಳು ಕೈಗೆತ್ತಿಕೊಂಡಿದ್ವಿ. ಸರ್, ರಾಜಕೀಯವಾಗಿ ನೋಡೋದಾದ್ರೆ ರಾಜ್ಯದಲ್ಲಿ ಉತ್ತರ ಸಿಗದ ಒಂದು ಪ್ರಶ್ನೆ ಇದೆ, ಕುರ್ಚಿ ವಿಚಾರ. ಯಾಕೆ ಗೊಂದಲ ಅಂತ? ಗೊಂದಲ ಇಲ್ಲ, ಎಲ್ಲಿ ಅದು ಗೊಂದಲ? ನಿಮ್ಮಲ್ಲಿ ಜನರಲ್ಲೇ ರಾಜಕಾರಣಿಗಳು, ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ಕೇರಳದಿಂದ ನಮ್ಮ ACC ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು ಆಹ್ವಾನದ ಮೇಲೆ ಅಲ್ಲಿ ಹೋಗಿದ್ರು. ಅಲ್ಲಿಂದ ವಾಪಸ್ ಬರಬೇಕು, ಅಲ್ಲಿ ಊಟಗೆ ಟೈಮ್ ಜಾಸ್ತಿ ಲೇಟ್ ಆಗ್ತದೆ, ರಶ್ ಅದ ಅಂತೇಳಿ ಬೆಂಗಳೂರಿಗೆ ಹೋಗಿ ಊಟ ಮಾಡೋಣ ಅಂತ ಬಂದರು. ಫ್ಲೈಟ್ನಲ್ಲಿ, ಸ್ಪೆಷಲ್ ಫ್ಲೈಟ್. ಅದು HAL ಲ್ಯಾಂಡ್ ಆಗ್ತದೆ. HAL ಅಲ್ಲೇ ನಮ್ಮ ಅವರು ಜಾರ್ಜ್ ಅವರು CWC ಮೆಂಬರ್ ಇರೋದ್ರಿಂದ ಅವರು ಆ ಫ್ಲೈಟ್ನಲ್ಲಿ ಇದ್ದರು. ಮುಖ್ಯಮಂತ್ರಿಗಳು ಇದ್ದರು. ಅಲ್ಲೇ 4-5 ಮಂದಿ MLAs ಇದ್ದರು. ಅವರು ಅಲ್ಲಿಂದ ಬಿಡೋಕಾಲ ಅಲ್ಲಿ ಊಟದ ಪ್ರಶ್ನೆ ಬಂದಿರೋದ್ರಿಂದ ಮೋಸ್ಟ್ಲಿ ನನಗೆ ತಿಳಿದಿಲ್ಲ, ನಾನು ಮಾತಾಡಲಿಲ್ಲ. ಜಾರ್ಜ್ ಅವರು ಅವ್ರ ಮನೆಗೆ ಅಲ್ಲೇ HAL ಬಗಲಾಗೆ ಮನೆ ಇರೋದ್ರಿಂದ ಊಟ ಅಲ್ಲಿ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಆಯ್ತು ಅಂದಾರೆ. ಹೋದ್ರು, ಊಟ ಮಾಡ್ಯಾರ, ಯಾರ ಮನೆಗೆ ಅವ್ರು ಹೋಗ್ಯಾರ. ಯಾರಾದ್ರೂ ಇಷ್ಟು ಬಂದಿದ್ದಾಗ ACC ಅಧ್ಯಕ್ಷರು ಅತ್ಯಂತ ಅನುಭವಶಾಲಿ,
ಅವ್ರು ಯಾವುದೇ ವಿಷಯ ಕೇಳಿದಾಗ ಹೈಕಮಾಂಡ್ ನೋಡ್ಕೊಳ್ತಂತೆ ಉತ್ತರ ಕೊಡ್ತಕ್ಕಂಥ ರಾಜಕಾರಣಿಗಳು ಮೆಚುರಿಟಿ ಇರ್ತಕ್ಕಂಥವ್ರು. ಯಾವುದೋ ಮನೆಗೆ ಹೋಗಿ ಊಟ ಮಾಡೋ ಕಾಲಕ್ಕೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ MLAಗಳನ್ನ ಕುದಿಸಿ ಮಾತಾಡ್ತಾರೆ. ಇದು ನಮ್ಮ ರಾಜಕೀಯದ ಪರಿಸ್ಥಿತಿಯಲ್ಲಿ ಇದು ಭಾಳ ಸರಿಯಾದದಲ್ಲ ಅಂತ ನನ್ನ ಅಭಿಪ್ರಾಯ. ನಾನು 55 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, 19ರಿಂದ ಸಣ್ಣ ಪುಟ್ಟ ರಾಜಕೀಯದಲ್ಲೇ ಇದ್ದೀನಿ. ಹೆಚ್ಚು ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ಕೊತ ಬಂದೆ. ಇಲ್ಲಿಗೆ ಬೇರೆ ಸ್ಟೇಟ್ನಲ್ಲೂ ಕೆಲಸ ಮಾಡಿ ಬಂದೆ, AICCನಲ್ಲಿ. ಬಟ್ ಈ ರೀತಿ ಜನರಿಗೆ ಚರ್ಚೆ ಆಗಂಗೆ ಆಗುತ್ತೆ ಅಂದ್ರೆ ಇದು ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧ ಅಂತ ಅನ್ಸಲ್ವಾ? ಯಾಕಂದ್ರೆ ಆರಂಭದಿಂದಲೂ ಆ ಥರದ ಹೇಳಿಕೆಗಳು ನೋಡಿ ಎಲ್ಲ ಪಕ್ಷಗಳಲ್ಲಿ ಇರ್ತದೆ. ಈಗ ವಿಜಯೇಂದ್ರನ ಬದಲಾವಣೆ ಮಾಡ್ತಾ ಇದ್ದ ಅವ್ರು ಆಗಿದ್ದ ದಿವಸದಿಂದ ಐತಿಲ್ಲ, ಇವತ್ತಿಗೂ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ನಿನ್ನೆ ಇವತ್ತು ಪೇಪರ್ನಲ್ಲಿ ಸಹಿತ ಬಂದಿದೆ, ಅದರ ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಅಧಿಕಾರದಲ್ಲಿ ಯಾರೇ ಪಕ್ಷ ಅಧಿಕಾರದಲ್ಲಿದ್ದಾಗ ಸಹಜವಾಗಿ ಇರ್ತದೆ, ಎಲ್ಲರಿಗೂ ಆಗಬೇಕಂತ ಆಸೆ ಇರ್ತದೆ. ಅಧಿಕಾರದಲ್ಲಿ ಇರಲಾರ್ದವರು ಮತ್ತು ಶ್ರೀಮಾನ್ ಮೋದಿಯವರು ಇಡೀ ಪ್ರಪಂಚಕ್ಕೆ ಭಾಳ ಸ್ಟ್ರಾಂಗ್ ಲೀಡರ್ ಅಂತ ಹೇಳ್ತಾರೆ. ಮತ್ತು ಯಾಕೆ ಸರಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಸಸ್ಪೆಂಡ್ ಆಗ್ಯಾರ. ಸಸ್ಪೆಂಡ್ ಆದವ್ರನ್ನ ಕರ್ಕೊಂಡು ಬಂದು ಮೊನ್ನೆ ಬಾಗಲಕೋಟೆ ಎಲೆಕ್ಷನಲ್ಲಿ ಅವ್ರ ಕೈ ಕಾಲು ಹಿಡಿದು ಅವ್ರಿಗೆ ಪ್ರಚಾರ ಮಾಡಿಸ್ತಾರೆ. ಅದು ನ್ಯಾಷನಲ್ ಪಾರ್ಟಿ ಪ್ರಧಾನಮಂತ್ರಿ ಇರ್ತಕ್ಕಂಥದ್ದು ಅಮಿತ್ ಶಾ ಅಂತ ದೊಡ್ಡ ಮನುಷ್ಯರು ಇರ್ತಕ್ಕಂಥ ಪಕ್ಷದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದಾರೆ ತೆಗಿತಾರೆ ಅಂತೇಳಿ. ತೆಗಿದಿಲ್ಲ ಅಂತ ಹೇಳ್ತಾರೆ. ಮತ್ತು ಈ ಅಧಿಕಾರದಲ್ಲಿದ್ದವ್ರು ಕೇಳ್ತಾ ಇರ್ತಾರೆ. ಅನೇಕ ಮಂದಿ ನಮ್ಮ ಹತ್ರ ನೋಡಿ 140 ಮಂದಿಯಷ್ಟು MLAಗಳಿದ್ದಾರೆ, 37 ಮಂದಿಯಷ್ಟು ನಾವು ಕೌನ್ಸಿಲ್ನಲ್ಲಿ ಇದ್ವಿ. ಎಲ್ಲರೂ ಹೊರಗಡೆ 178 ಮಂದಿ ಅವಕಾಶ ಇದೆ ಕೇಳಲಿಕ್ಕೆ. ಕೇಳ್ತಾ ಇರ್ತಾರೆ. ಮೊದಲೇ ಹೇಳ್ಕೊಳ್ಳೋದು ಏನೋ 1-2 ವರ್ಷ ಆದಮೇಲೆ ಬದಲಾವಣೆ ಮಾಡಿ ಮತ್ತೆ ನಿಮ್ಗೆ ಅವಕಾಶ ಕೊಡ್ತೇವಪ್ಪ ಅಂತ ಸಹಜವಾಗಿ ಮಾತಾಡಿ ಹೇಳ್ತಾರೆ. ಅಣ್ಣ ತಮ್ಮ ಜಗಳ ಆಡ್ತಾಯಿದ್ರೆ ನೋಡಪ್ಪ ಈ ಸಾರಿ ನೀವು ಮಾಡೋದು ನೆಕ್ಸ್ಟ್ ನಿನಗೆ ಅವನಿಗೆ ಮೋಟರ್ ಸೈಕಲ್ ಕೊಡ್ತೀವಿ, ನಿನಗೆ ಕಾರ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ತುಮಕೂರಿನಲ್ಲಿ ಇತ್ತೀಚೆಗೆ ಸಮಾವೇಶ ಮಾಡಿದ್ದಕ್ಕೆ BJPಯಿಂದನೂ ಟೀಕೆ ಬಂತು. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ? ಅವ್ರಿಗೆ ಗೊತ್ತಿದೆ ಯಾವ ಪುರುಷಾರ್ಥಕ್ಕೆ ಅಂತ ಜನರಿಗೆ ಗೊತ್ತಿದೆ. ನೋಡಿ, ಏಷ್ಯಾ ಖಂಡದಲ್ಲೇ ಯಾರೂ ಮಾಡಲಾದಂಥ ರೀತಿಯಲ್ಲಿ ಜನರಿಗೆ ಎಲೆಕ್ಷನ್ ಮೊದಲು ಆಶ್ವಾಸನೆ ಕೊಟ್ಟು ಕ್ಯಾಬಿನೆಟ್ ಫಸ್ಟ್ ಮೀಟಿಂಗ್ನಲ್ಲಿ ಅದು ನೋಟಿಫಿಕೇಶನ್ ಮಾಡಿ 53,000 ಕೋಟಿ ಯಾರ್ದು ಅಪ್ಲಿಕೇಶನ್ ಇಲ್ಲದಂಗೆ, ಯಾವುದೇ ಒಂದು ಪೈಸಾ ಭ್ರಷ್ಟಾಚಾರ ಇಲ್ಲದಂಗೆ ನೇರವಾಗಿ ಅವ್ರ ಅಕೌಂಟ್ಗಳು ಹೋಗ್ತಕ್ಕಂಥದ್ದು, 0 ಟಿಕೆಟ್ ಕೊಡ್ತಕ್ಕಂಥದ್ದು ಎಲ್ಲಾದರೂ ಪ್ರಪಂಚದಲ್ಲಿ ಎಲ್ಲಾದರೂ ಯಾವ ದೇಶದಲ್ಲಿ ಕೊಟ್ಟಿಲ್ಲ ಅಂಥದ್ದು ಇವತ್ತು ಇಲ್ಲೇ ಕಾಂಗ್ರೆಸ್ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಇದು ಬಂದಾಗ ಎಲ್ಲರೂ ಇಡೀ ರಾಜ್ಯದ ದೇಶದ ಜನರು ನೋಡಿದ್ರು ಶ್ರೀಮಾನ್ ಮೋದಿಯವರು ಫಸ್ಟ್ ಕಾಮೆಂಟು. ಇದರಿಂದ ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಯಾರು ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಾರಿಗೊಳಿಸಿದ್ರೆ ಅದು ಬ್ಯಾಂಕ್ರಪ್ಟ್ ಆಗ್ತದೆ ಆ ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ಅಂದವರು ಇವತ್ತು 3 ವರ್ಷ ಆದ್ರೂ ಈ ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂತೆ ನಡೆದುಕೊಂಡಿದ್ದ ಸರ್ಕಾರ ಮತ್ತು ಏನು ಹೇಳಿದೆವೋ ತೂಚ ತಪ್ಪಲಾರ್ದಂಗೆ ಇವತ್ತು ಜಾರಿಗೊಳಿಸ್ತಿರ್ತಕ್ಕಂಥ 1,34,000 ಕೋಟಿಯಷ್ಟು ಈಗ ಮಾರ್ಚ್ 31 ನಾವು ಕೊಟ್ಟಿವಿ. ಸುಮಾರು 4,70,00,000 ಜನರಷ್ಟು ಬೆನಿಫಿಟ್ ಮಾಡ್ತಾಯಿದ್ದಾರೆ. ಇವತ್ತು ಮಹಿಳೆಯರೆಲ್ಲ ಪೂರಾ ಸ್ವಾವಲಂಬನೆಯಿಂದ ಎಲ್ಲ ಕಡೆ ರಾಜ್ಯದಲ್ಲಿ ತಿರುಗ್ತಾ ಇದ್ದಾರೆ. ಇವತ್ತು ಅದರಿಂದ ನಮ್ಮದು ಇನ್ಕಮು ಜಾಸ್ತಿ ಆಗಿದೆ. ವಿ ಆರ್ ನೌ ನಂಬರ್ 2 ಇನ್ ದಿ ಎಂಟೈರ್ ಕಂಟ್ರಿ ಕಾಂಟ್ರಿಬ್ಯೂಷನ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ. GSTನಲ್ಲಿ ನಂಬರ್ 1 ಬಂದ್ವಿ ಈಗ ಹೋದ ತಿಂಗಳ. ನಮ್ಮ ಜೊತೆಯಲ್ಲಿ ತೆಲಂಗಾಣ ಬರ್ತಾ ಇದೆ. ತೆಲಂಗಾಣದಲ್ಲಿ ಸಹ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಇದೇ ಜಾರಿ ಮಾಡ್ತಾರೆ. ಇವೆರಡೂ ಸರ್ಕಾರ ಮಾತ್ರ ಮಾಡ್ತಾ ಇದ್ದಾವೆ. ಶ್ರೀಮಾನ್ ಮೋದಿಯವರು ಏನು ಹೇಳಿ ಕಾಮೆಂಟ್ ಮಾಡಿ ರಾಜಸ್ಥಾನಕ್ಕೆ ಹೋಗಿ ಇದೇ ಗ್ಯಾರಂಟಿಗಳು ಕೊಟ್ಟರು, ಡಿಲ್ಲಿಗೆ ಹೋಗಿ ಇದೇ ಗ್ಯಾರಂಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ ಹೋಗಿ ಇದೇ ಗ್ಯಾರಂಟಿಗಳು ಅವ್ರ ಬಾಯಿಲಿಂದನೇ ಶ್ರೀಮಾನ್ ಮೋದಿಯವರು ಕೊಟ್ಟರು. ಆದರೆ ಇವತ್ತು ಅಲ್ಲೇ ಜಾರಿಗೊಳಿಸ್ತಾ ಇಲ್ಲ. ಮೊನ್ನೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಕ್ಟರ್ G. ಪರಮೇಶ್ವರ್ ಅವರು ಸ್ವಯಂ ಇಂಟ್ರೆಸ್ಟ್ ತಗೊಂಡು ಇಲ್ಲಿ ಸಮಾವೇಶ ಮಾಡಿದ್ರು ಅನ್ನೋ ಸಂದರ್ಭದಲ್ಲಿ ಹಾಡಿ ಹೊಗಳಬಿಟ್ರು. ಹಾಗಾಗೊಂದು ಸಹಜವಾಗಿ ಒಂದು ಭಾವನೆ, ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆದರೆ ಡಾಕ್ಟರ್ G. ಪರಮೇಶ್ವರ್ ಅವ್ರಿಗೆ ಏನಾದರೂ ಅವಕಾಶ ಲಭ್ಯವಾಗುತ್ತಾ? ಮುಖ್ಯಮಂತ್ರಿಗಳು ಯಾರು ಕೆಲಸ ಮಾಡಿರ್ತಾರೋ ಅವ್ರ ಬಗ್ಗೆ ಅಭಿನಂದನೆ ಸಲ್ಲಿಸಲೇಬೇಕು. ಶ್ರೀಮಾನ್ ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಶಿಕ್ಷಣದ ವಿಷಯದಲ್ಲಿರ್ಬೋದು ಮತ್ತು ಅವರ ಸ್ವಭಾವ, ನಾನು ಅವ್ರ ಹತ್ರ 7 ವರ್ಷ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ. ಅವರ ಅಧ್ಯಕ್ಷರು, ನಾನು GSO ಜನರಲ್ ಸೆಕ್ರೆಟರಿ ಆಫ್ ಆರ್ಗನೈಸೇಷನ್ ಆಫೀಸ್ನಲ್ಲಿ. ಹಾಗಾಗಿ ಅವ್ರಿಗೆ ಭಾಳ ಹತ್ತಲಿಂದ ನೋಡಿರ್ತಕ್ಕಂಥ ಏನೇ ಮಾಡಿದ್ರೆ ಅವ್ರು ಭಾಳ ಡಿಸಿಪ್ಲಿನಿಂದ ಮಾಡ್ತಾರೆ. ಎಲ್ಲ ವಿಷಯಗಳು ತಿಳ್ಕೊಂಡು ಮಾಡ್ತಾರೆ, ಯಾರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ಸಹಜವಾಗಿ ಅವರು ನಿಜವಾಗಿ 1 ಮ್ಯಾನ್ ಶೋನಲ್ಲಿ ಅವ್ರದ್ದೆಲ್ಲ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮದು 3 ಕಡೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ
ನಮ್ಮ ರೆವಿನ್ಯೂ ಇಲಾಖೆ ಸಚಿವರು ಸಹಿತ ರಾತ್ರಿಗಳು ಕೆಲಸ ಮಾಡಿ 1,52,000 ಮಂದಿಗೆ ಇವತ್ತು ಪೋಡಿ ಮಾಡಿ ಕೊಟ್ಟಿದ್ರು, ಅವ್ರಿಗೆಲ್ಲ ಹಕ್ಕುಪತ್ರಗಳು ಕೊಟ್ಟಿದ್ರು. ಇವೆಲ್ಲ ರಿಕಾರ್ಡ್ ಗಿನ್ನಿಸ್ ಬುಕ್ನಲ್ಲಿ ರಿಕಾರ್ಡ್ ಆಗಿದೆ ಇವತ್ತು. ಸೊ ಆ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಮತ್ತು ಕೃಷ್ಣ ಬೈರೇಗೌಡಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸದೆ ಬೇರೆಯವ್ರಿಗೆ ಯಾರಿಗೆ ಮೋದಿ ಅವ್ರಿಗೆ, ಅಶೋಕ್ ಅವ್ರಿಗೆ, ವಿಜೇಂದ್ರಿಗೆ ತಿಳಿಸ್ಬೇಕಾ? ಓಕೆ, ಇತ್ತೀಚೆಗೆ ಸರ್ ನೀವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತೀರಿ, ಅಂದ್ರೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಬೇರೆಯವ್ರು ಬಂದು ಕೂತ್ಕೋತಾರೆ, ಆ ಅವಕಾಶವನ್ನ ಪಡ್ಕೊಳ್ತಾರೆ ಅನ್ನೋದಾದ್ರೆ ಪಡ್ಕೊಳ್ಳಿ, ನಾವು ಬಿಟ್ಕೊಡಕ್ ಸಿದ್ಧ ಇದ್ದೀವಿ. ನಾವು ಸಿದ್ಧ ನೋಡಿ, ರಾಜಕೀಯದಾಗಲಿ ಇದ್ದಂಥವ್ರು ಯಾವಾಗಲೂ ಸಿದ್ಧರಿರ್ಬೇಕು ಯಾವುದಕ್ಕಾದ್ರೂ. ನನಗೇನು ಮಿನಿಸ್ಟ್ರಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು 2 ಸಲ MLA ಆಗಿರ್ತಕ್ಕಂಥ 3 ಸಲ ಕಾಂಟೆಸ್ಟ್ ಮಾಡಿರ್ತೇನೆ. ಆಮೇಲೆ ನಾನು AC ಸೆಕ್ರೆಟರಿ ಆಗಿ ಕೆಲಸ ಮಾಡಿ ತೆಲಂಗಾಣದಲ್ಲಿ ಸರ್ಕಾರ ಬಂದಿದ್ದೆ. ಆಮೇಲೆ ನಾನು 7 ವರ್ಷ ಇಲ್ಲೇ PCC ಆಫೀಸ್ನಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ. ಮೊದಲು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದೆ. 2 ಸಲ MLA ಕೊಟ್ಟಿದ್ರು. ಆಮೇಲೆ ನಾನೊಂದೆಲ್ಲ ರಿಸರ್ವ್ ಆಯಿತು ಕಾನ್ಸ್ಟಿಟ್ಯೂನ್ಸಿ, ಕರೆದು MLC ಕೊಟ್ಟಿದ್ರು. ನಾನೇನು ಕೇಳಲಿಕ್ಕೆ ಹೋಗಿಲ್ಲ, MLC ಕೊಟ್ಟರು. 6 ವರ್ಷ MLC ಆಗಿದ್ದೆ. ಆಮೇಲೆ ಮತ್ತೆ ಗ್ಯಾಪ್ ಆಯಿತು. ಗ್ಯಾಪ್ ಆದ ಕೂಡಲೇ ನಾನು ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ಸೀಟ್ ಇದ್ದು, ಒಂದು ಮೈನಾರಿಟಿದು, ಒಂದು ಮೇಜರ್ ಕಮ್ಯುನಿಟಿಗೆ, ಉಳಿದವೆಲ್ಲ SC ST ಇದ್ದು. ಆ ಸಂದರ್ಭದಲ್ಲಿ ನನಗೆ ಮಾತಾಡೋ ಸಂದರ್ಭದಲ್ಲಿ ನಾನು ಯಾವಾಗಲೂ ಪಾರ್ಟಿ ಕೆಲಸ ಮಾಡಿದ್ದೀವಿ. ಮಾಡಿದ ಮೇಲೆ ನನಗೂ ಗೊತ್ತಿಲ್ಲ, ನಾನು ರಾಯಚೂರಿನಲ್ಲಿದ್ದೆ. ನನಗೆ ಫೋನ್ ಬಂತು, ನಿನ್ನ ಹೆಸರು ಲಿಸ್ಟ್ನಲ್ಲಿ ಸೇರಿಸಿದ್ರು, ನೀವು ನಾಳೆ ಬೆಳಗ್ಗೆ ಬರಬೇಕು ಅಂತೇಳಿ. ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಲಿಲ್ಲ, ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಲಿಲ್ಲ, ನಾನು ಡೆಲ್ಲಿಗೂ ಮಾತಾಡಲಿಲ್ಲ. ಹೈಕಮಾಂಡ್ನವ್ರಿಗೆ ಗುರುತಿಸಿ ನಮಗೆ ಇವತ್ತು ಅವಕಾಶ ಕೊಟ್ಟರು. ಇವತ್ತು ನೀನು ನೋಡಿ, ಇಲ್ಲೇ ಇಬ್ಬರು ಕೆಲಸ ಮಾಡ್ತಿದ್ರು. ಒಬ್ಬ ರೋಜರ್ ಅಂತೇಳಿ, ರೋಜರ್ ಜೋಸೆಫ್ ಅಂತೇಳಿ, ಇನ್ನೊಬ್ರು ವಿಶ್ವನಾಥನ್ ಅಂತೇಳಿ. ಅವರಿಬ್ಬರಿಗೆ ನೀನು ಅಲ್ಲಿ MLA ಮಾಡಿ ಮಿನಿಸ್ಟ್ರಿ ಮಾಡಿದ್ರು ಕೇರಳದಲ್ಲಿ. ಇನ್ನೊಬ್ರು ವಿಶ್ವನಾಥ್ ಅಂತೇಳಿ ತೆಲಂಗಾಣದಲ್ಲಿ ಒಬ್ಬರೇ AS ಸೆಕ್ರೆಟರಿ ನಮ್ಮಂಗೆ, ಅವರೊಬ್ಬರೇ ಇದ್ರು. ಅವ್ರಿಗೆ ಅಲ್ಲಿ 28 ಸೀಟ್ ನಮ್ಗೆ ಕೊಟ್ಟಿದ್ರು DMKದವರು. 22 ಸೀಟ್ ಕೊಟ್ಬಿಟ್ರು, ಒಂದು ಯಾರಿಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇವರು SC. ಲಾಸ್ಟ್ ಮಿನಿಟ್ನಲ್ಲಿ IAS ಅಧ್ಯಕ್ಷರು ಮತ್ತು ಶ್ರೀಮಾನ್ ವೇಣುಗೋಪಾಲ್ ಅವರು AS ಸೆಕ್ರೆಟರಿ ಕೇಳ್ತಾ ಇದ್ದಲ್ಲಿ ಜನರಲ್ ಸೀಟ್ನಲ್ಲಿ ಇವ್ರು SC ಇದ್ದವ್ರನ್ನ ತಗೊಂಡೋಗಿ ಕೊಟ್ಬಿಟ್ರು. 5 ಸೀಟ್ ಆರಿಸಿ ಬಂದರೆ ಅವ್ರು ಆರಿಸಿ ಬಂದರು. ಈಗ ನೆನ್ನೆ ಮಿನಿಸ್ಟರ್ ಆದರು ಅವರು. ನೋಡಿ, ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿತ್ ಕಮಿಟ್ಮೆಂಟ್ಲಿಂದ ಇದ್ದಂಥವ್ರು ಸಹಜವಾಗಿ ಹೈಕಮಾಂಡ್ ಯಾವಾಗಲೂ ಗುರುತಿಸ್ತದೆ. ನಿಮ್ಮ ಅನುಭವದಲ್ಲಿ ನೀವು ಕೇಳದೆ ಅವಕಾಶಗಳು ಬಂತು, ಪಕ್ಷಕ್ಕಾಗಿ ನಾನು ದುಡ್ದೆ ಅನ್ನುವಂತಹ ಅನುಭವ ನಿಮ್ಮದು. ಇವತ್ತು ಕಾಂಗ್ರೆಸ್ದ ಕೆಲ ನಾಯಕರು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡ್ತಾರೆ, DK ಶಿವಕುಮಾರ್ ಅವ್ರ ಹತ್ರ ಮಾತಾಡ್ತಾರೆ, ಡೆಲ್ಲಿಗೂ ಹೋಗಿ ಬರ್ತಾರೆ ಅವಕಾಶಕ್ಕಾಗಿ. KPCC ಕಚೇರಿ ಒಳಗೆ ಚರ್ಚೆ ಆಗಬೇಕಾಗಿರೋದು, ಇಲ್ಲ AICC ಕಚೇರಿ ಒಳಗೆ ಚರ್ಚೆ ಆಗಬೇಕು. ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು 80% ಇಲ್ಲೇ ಚರ್ಚೆ ಆಗ್ತಾ ಇದೆ. 20% ಜನರು ತಮ್ಮನಾಗಿ ಅವಕಾಶ ಕೊಡ್ತಾರೆ. ಕೇಳೋದ್ರಾಗ ಏನು ತಪ್ಪಿಲ್ಲ. ಈಗ 4 ಸಲ 5 ಸಲ 6 ಸಲ ಆರಿಸಿ ಬಂದಾರ, ಅವ್ರಿಗೆ ಅವಾಗ ನಾವು ಅವಕಾಶ ಸಿಗಬೇಕೆಂಬುದೇ ನಮ್ಮೆಲ್ಲರ ಅಭಿಪ್ರಾಯ. ಇದೇನು ಈಗ 3 ವರ್ಷ ಆಯ್ತು ನಮ್ದು, ಇನ್ನಿದ್ರೆ ಇನ್ನೊಂದು 2 ವರ್ಷ ಐತಿ, ಮತ್ತೆ ಎಲೆಕ್ಷನ್ ಆತ ಮತ್ತೆ ಆರಿಸಿ ಬರ್ತೀವಿ. ನಮಗೆ ಕೊಡ್ಬೋದು, ಬೇರೆಯವ್ರಿಗೆ ಕೊಡ್ಬೋದು. ನಮ್ಮದೇ ಸರ್ಕಾರ ಬಂದರು, ಬೇರೆಯವ್ರಿಗೆ ಅವಕಾಶ ಇರ್ತಲ್ಲ. ಈಗ 3 ವರ್ಷ ಆದಮೇಲೆ ಬೇರೆಯವ್ರಿಗೆ ಕೊಡೋದ್ರಾಗ ಏನು ತಪ್ಪೇನಿಲ್ಲ. ಈಗ ಪುನರ್ರಚನೆ ಏನಾದ್ರೂ ಆಗತ್ತಾ ಸರ್? ಇಲ್ಲ, ಪುನರ್ರಚನೆ ಮಾಡಬೇಕೆಂಬುದು ಮುಖ್ಯಮಂತ್ರಿಗಳದ ಅಭಿಪ್ರಾಯ ಇದೆ. ಅದು ಹೈಕಮಾಂಡ್ ಸರಿಯಾದ ಸಮಯದಲ್ಲಿ ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು, PCC ಅಧ್ಯಕ್ಷರು ಮಾತಾಡಿ ಸರಿಯಾದ ಸಮಯದಲ್ಲಿ ಮಾಡ್ಬೋದು ಅಂತ ನಮ್ಗೆ ಅನಿಸ್ತದೆ. ಆ ಸಮಯ ಕೇಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಅದು ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು, ಹೈಕಮಾಂಡ್ ನಿರ್ಧಾರ. ಅದು ಇಲ್ಲಿವರೆಗೂ ಪ್ರಸ್ತಾವನೆ ಬಂದಿಲ್ಲ. ಪ್ರಸ್ತಾವನೆ ಬಂದಾಗ ಒಂದೇ ದಿನದಲ್ಲಿ ಮಾಡ್ತಾರೆ. ನಮ್ಮಲ್ಲಿ ಏನೂ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಪಚುನಾವಣೆಗೆ ಸಂಬಂಧಪಟ್ಟಂಗೂ ಕೂಡ ನೀವು ಭವಿಷ್ಯ ನುಡಿದಿದ್ರಿ, ಗೆಲ್ತೀವಿ ಅಂತ ಹೇಳಿ. 100%. BJP ಆ ಸಂದರ್ಭದಲ್ಲಿ ಮತ್ತು ಪ್ರತಿಪಕ್ಷ ಇತರ ಜನ ಕೂಡ ಒಂದು ಮಾತು ಹೇಳಿದ್ರು ಸರ್, ಏನಂದ್ರೆ 3 ವರ್ಷದ ಆಡಳಿತ ಹೆಂಗಿದೆ ಅನ್ನೋದರ ಫಲಿತಾಂಶ ಈ ರಿಸಲ್ಟ್ಸ್ ಅಲ್ಲಿ ಬರುತ್ತೆ ಅಂತ. ಹಂಗಾದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಆಡಳಿತ ಚೆನ್ನಾಗಿತ್ತು, ನೆಕ್ಸ್ಟ್ 28ಕ್ಕೆ ಇವರೇ ಬರ್ತಾರೆ ಅಂತನ, ಅಥವಾ ಬೇರೆ ಆಪ್ಷನ್ ಇಲ್ಲ, ಹಂಗಾಗಿ ಉಪಚುನಾವಣೆಗೆ ಗೆದ್ರು ಅಂತಾನ? ಸಹಜವಾಗಿ ಉಪಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ವರ್ಷದಲ್ಲಿ ಎಲೆಕ್ಷನ್ಸ್ ಆದರೆ ಸಹಜವಾಗಿ ಅಧಿಕಾರದಲ್ಲಿ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಸಿಗ್ತಿತ್ತು. ಹಿಂದಕ್ಕೆಲ್ಲ ಆಪರೇಷನ್ ಕಮಲ್ ಮಾಡಿ 18 ಮಂದಿಗೆ ಅವ್ರು ಎಲೆಕ್ಷನ್ಸ್ ಮಾಡಿದ್ರು. ಎಲ್ಲ ಕಡೆ ನಾನೇ ಹೋಗಿ ನಮ್ಮ ಪಾರ್ಟಿ ಆಫೀಸ್ಗಳು ಹೋಗಿ ಮಾಡಿದೆ, ಜಗಳೂರು ಇರ್ಬೋದು, ಒಳಗೆ ಎಲ್ಲ ಕಡೆ. ಸೊ ಸಹಜವಾಗಿ ಫಸ್ಟ್ ಇಯರ್ನಲ್ಲಿ ಅವರಿಗೆ ಅವಕಾಶಗಳಿರ್ತವೆ. ಬಟ್ ನಿಮ್ಗೆ 2 ವರ್ಷ 3 ವರ್ಷ ಆದಮೇಲೆ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ ಆಗೇ ಆಗ್ತದೆ. ಕಾರ್ಯಕರ್ತರಲ್ಲೇ ಸ್ಟಾರ್ಟ್ ಆಗ್ತದೆ. ನಮ್ಮ ಕಾರ್ಯಕರ್ತರಲ್ಲಿ ನಮಗೆ ಕೆಲಸ ಕೊಟ್ಟಿಲ್ಲ, ನಮ್ಮನ್ನು ಭೇಟಿಯಾಗಿಲ್ಲ, ನಮ್ಮನ್ನು ಮಾತಾಡಿಸಿಲ್ಲ, ನಾ ಫೋನ್ ಎತ್ತಿಲ್ಲ, ಸಹಜ ಇದೆಲ್ಲ ಎಲ್ಲ ಪಕ್ಷದಲ್ಲಿ. ಸೊ 3 ವರ್ಷ ಆದಮೇಲೆ ಯಾವುದೇ ಎಲೆಕ್ಷನ್ ಆದರೆ ಗಂಭೀರವಾದಂಥ ಎಲೆಕ್ಷನ್ ಅದು ಸಹಜವಾಗಿ ಎಲ್ಲವನ್ನೂ ರಿಫ್ಲೆಕ್ಟ್ ಆಗ್ತಾವಲ್ಲ. ಸೊ ಆ ರಿಫ್ಲೆಕ್ಷನ್ನಲ್ಲಿ ಈಗ 3ನೇ ವರ್ಷದಲ್ಲಿ ಎಲೆಕ್ಷನ್ ನಡೀತದ ಮೇಲೆ 2 ಕಡೆ ನಾವು ಗೆತ್ತೀವಿ ಅಂಥೇಳಿ BJP ಅವರು ಭಾಳ
ವಿಶ್ವಾಸದಿಂದಿದ್ರು. ಇಲ್ಲಿಂದ ಮೇಲ್ವರೆಗೂ ನಾವು ಆಶ್ವಾಸನೆ ಮಾಡ್ಬೋದು, ಎರಡು ಕಡೆ ನಾವು ಗೆತ್ತೀವಿ ಅಂತೇಳಿ. ಆ ರೀತಿಯಾಗಿ ಅವರು ಮೊದಲಿಂದಲೂ ಪ್ರಿಪ್ರೇಷನ್ದಲ್ಲಿದ್ದರು. ಯಾವತ್ತು ನಮ್ಮ ವಿಕೆಟ್ ಆಗಿದ್ದವೋ, ವಿಕೆಟ್ ಆದಾಗಲೂ ಅವ್ರ ಪ್ರಯತ್ನದಲ್ಲಿದ್ದರು. ನಾವು ಕೊನೆ ತನಕ ಕ್ಯಾಂಡಿಡೇಟ್ನ ಮಾಡಿರಲಿಲ್ಲ. ನಾವು ಡಿಕ್ಲರೇಷನ್ ಬಂದ ಮೇಲೆ, ನೋಟಿಫಿಕೇಷನ್ ಬಂದ ಮೇಲೆ ನಾವು ಮಾಡಿದ್ವಿ. ಆದರೂ ನಮ್ಗೆ 100% ನಾವು ಕೆಲಸ ಮಾಡಿದ್ದೀವಿ. ಸರ್ಕಾರ ಆಡಳಿತ ಚೆನ್ನಾಗಿ ಕೊಡ್ತಾ ಇದೆ. ನಾವು ಏನು ಮಾತು ಕೊಟ್ಟು ಜನರು ಯಾವಾಗಲೂ ಏನು ಮಾಡ್ತಾರೆ, ಯಾವುದೇ ಒಂದು ವಿಷಯಕ್ಕೆ ನಿಮ್ಮ ಹತ್ರ ನಮ್ಮ ಹತ್ರ ಬಂದಾಗ ಇದು ಮಾಡಿಕೊಡ್ಬೇಕಂತೀರಿ, ಮಾಡಿಕೊಡ್ಲಿಕ್ಕಾದ್ರೆ ಮಾಡಿಕೊಡ್ತೀವಿ ಅಂತ ಹೇಳ್ತೀರಿ. ಹೇಳಿದ ಮೇಲೆ ಮಾಡಿಕೊಟ್ರೆ ಅವ್ರಿಗೆ ತೃಪ್ತಿ ಆಗುತ್ತೆ. ಆ ರೀತಿಯಾಗಿ ನಾವು ಚುನಾವಣೆ ಮುಂದೆ ಏನು ಗ್ಯಾರಂಟಿಗಳಿಗೆ ಮಾತು ಕೊಟ್ಟಿವಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತು ಕೊಟ್ಟಿವಿ, ಅವೆಲ್ಲವೂ ಸುರಕ್ಷಿತವಾಗಿ ನಡೀತಾ ಇದೆ. ಆ ಕಾರಣಕ್ಕಾಗಿ ನಮ್ಗೆ 100% ನಮಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲಿ ಗೆದ್ದಿದೆ ಇಲ್ಲ ಬಾಗಲಕೋಟೆ 101% ಅವ್ರದ್ದೇ ಸೀಟು ಅಂತೇಳಿ. ಇಲ್ಲಿದೆ ಅವ್ರು ಗೆತ್ತು ಅಂತ ಹೇಳ, ಇಂಟರ್ನಲ್ ಪ್ರಾಬ್ಲಮ್ ಆದ ಕಾರಣಾಂತರದಿಂದ ನಿಮ್ಮ ಪಾರ್ಟಿಯವರೇ ಕಾಂಗ್ರೆಸ್ನವರೇ ವಿರುದ್ಧ ಮಾಡಿ ಗೆಲ್ಲಿಸಿದ್ವಿ, BJP ಗೆತ್ತು ಅಂತವ್ರು. ಸೊ ಆ ರೀತಿಯಾಗಿ ಯಾರೇ ಏನೇ ಇದ್ರೂ ಸಹಿತ ಅಲ್ಟಿಮೇಟ್ಲಿ ಮತದಾರರು ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ, ಖರ್ಗೆ ಅವ್ರ ಮೇಲೆ ಅವ್ರ ನಂಬಿಕೆಯಿಂದ ಅವರು ನಮ್ಗೆ ಓಟ್ ಹಾಕ್ತಾರೆ ಎಂಬುದು ಕಾನ್ಫಿಡೆನ್ಸ್ ನಮಗಿತ್ತು. ಅದರ ಪ್ರಕಾರ ಅವ್ರಿಗೇನು ಯಾರೇ ಗೆದ್ದರೆ 3-4 ಸಾವಿರ ಅಂತೇಳಿ ನಮ್ಮ ಅಸೆಸ್ಮೆಂಟ್ ಎಲ್ಲ ಇತ್ತು, ನಿಮ್ಮ ಮೀಡಿಯಾದೆಲ್ಲ 22,000 ಅಷ್ಟು ಬಂತಲ್ಲಿ. ಇಲ್ಲಿ ಗೆದ್ದಿದೆ ಎಲ್ಲ ಅವರೇ 10,000 ಗೆದ್ದಾರೆ ಅಂತಂದರು. ಇಲ್ಲಿನೂ ನಾವು ಗೆದ್ದೀವಿ. 28ಕ್ಕೆ ಯಾರು ಸರ್ ಹಂಗಾದ್ರೆ? 28ಕ್ಕೆ ಗೆಲುವು ಯಾರು ಹೇಳ್ತಾನಲ್ಲ, ಈಗಲೇ ನಮ್ಮ ಅಸೆಸ್ಮೆಂಟ್ ಪ್ರಕಾರ ನಮಗೆ ಭಾಳ ಕಂಫರ್ಟಬಲ್ ಆಗಿ ನಾವು ಗೆದ್ತೀವಿ. ಕಾರಣ ಏನಂದರೆ, ಒಂದು ಯಾರು ಏನೇ ಮಾತಾಡಿ, ಈಗ ನಮ್ಮದೇ ಇಲಾಖೆ ಹೇಳ್ತೀನಿ ನಾನು ಈ 2 ವರ್ಷದಲ್ಲಿ SC/ST ಜನಾಂಗಕ್ಕೆ ಸುಮಾರು 12,600 ಬೋರ್ವೆಲ್ಗಳು ಕೊಟ್ಟಿವಿ. ಅಷ್ಟು ಫ್ಯಾಮಿಲೀಸು ಇವತ್ತು ಬದುಕ್ತಾ ಇದ್ದಾವೆ. ಇವತ್ತು ಬೋರ್ವೆಲ್ ಆಗಿ 1 ತಿಂಗಳ ಒಳಗಾಗಿ ಅವ್ರಿಗೆ ಮೋಟ್ರಸ್ ಹಾಕಿ ನೀರು ಕೊಟ್ಟಿವಿ ನಾವು ಫ್ರೀಯಾಗಿ. ಒಂದೇ ಪೈಸಾ ಅದು ಕರಪ್ಷನ್ ಇಲ್ಲದಾಗ ಮಾಡಿದ್ವಿ ನಾನು. ಅದರಂಗೆ ಇವತ್ತು ಮೇಜರ್ ಇರಿಗೇಷನ್ ಅಂತ ಸಾಕಷ್ಟು ಹಳೆ ಕೆಲಸಗಳು ಏನಿಂದ KBJL ಅಂತ ಇರ್ಬೋದು, KNL ಇರ್ಬೋದು, CNL ಇರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅವರು. ಇವತ್ತು ಎತ್ತಿನಗಳಿದು ಯಾರ ಕಡೆ ಸಹಜ ಆಗ್ತದೆ ಅದು. ಇವತ್ತು ಮೇಘದಾಡದೆಲ್ಲ ಕಂಪ್ಲೀಟ್ ರೆಡಿ ಮಾಡಿಟ್ಟಿದ್ದಾರೆ. ಈ ಕೃಷ್ಣ ಭಾಗ್ಯದ್ದು, ಜಲನಂಗ ಭಾಗ್ಯದ್ದು, ಆಲಮಟ್ಟಿದು ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇತ್ತು. ಶ್ರೀಮಾನ್ ಬೊಮ್ಮಾಯಿನವರು ಹೋಗುವಂಥ ಸಂದರ್ಭದಲ್ಲಿ 21 ಲಕ್ಷ ಕೊಡ್ತೀವಿ ಕಾಂಪನ್ಸೇಷನ್ ಅಂದರು. ಎಲ್ಲ ಪಾರ್ಟಿಯವರು ಅವರು ಟೀಮ್ ಮಾಡ್ಕೊಂಡು ಎಲ್ಲ ಸರ್ಕಾರ ಮುಂದೆ ನಮಗೆ ಕೊಡೋದಿಲ್ಲ, ನಮ್ಗೆ 50 ಲಕ್ಷ ಬೇಕು ಅಂದರೆ ಕೋರ್ಟ್ಗೆ ಹೋದ್ರು 3 ಕೋಟಿ ರೂಪಾಯಿ ಇವತ್ತು ಅದರಲ್ಲಿ ಇದಾಯಿತು ಕೋರ್ಟ್ಲಿಂದ ಪರ್ ಎಕರ್ಗೆ. 25,000 ಕೇಸ್ಗಳಿದ್ದು ಕೋರ್ಟ್ಗಳಲ್ಲಿ ಆ ಭಾಗದ್ದು, ಆಲಮಟ್ಟಿ ಭಾಗ. ಸೊ ಅಂಥದ್ದೀಗ ಮುಖ್ಯಮಂತ್ರಿಗಳು ಏನ ಮೇಲೆ ಉಪಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಆ ಭಾಗದ ಮಿನಿಸ್ಟ್ರುಗಳಿಗೆ, MLAಗಳಿಗೆ, MLCಗಳಿಗೆ ನಿಮ್ಮ ಕಾನ್ಫರೆನ್ಸ್ ಹಾಲ್ನಲ್ಲಿ 2-3 ಮೀಟಿಂಗ್ ಮಾಡಿ ಎಲ್ಲ ಪಕ್ಷದವ್ರಿಗೆ ನೋಡಿ, ಪ್ರಾಜೆಕ್ಟ್ ಆಗಬೇಕು ಅಂದರೆ ನಿಮಗೆ ಸಹಕಾರ ಬೇಕು. ನೀವು ಏನು ಕೊನೆಯದು ನಿಮಗೆ ರೈತರಿಗೆ ತೊಂದರೆ ಆಗ್ದಂಗೆ ಹೇಳಿದ್ರೆ ನಾವು ಇಲ್ಲಿ ಕಮ್ ಟು ಸಮ್ ಕನ್ಕ್ಲೂಷನ್ ಅಂತೇಳಿ 3 ಮೀಟಿಂಗ್ಗಳು ಮಾಡಿದ್ರು. ಕೊನೆಗೆ ನಮ್ಮ ಮುಂದಿನ ಅವರೆಲ್ಲ ಹೇಳಿದರು 40 ಲಕ್ಷ ನಮಗೆ ಕೃಷಿ ಕೊಡಬೇಕು, ಕೃಷಿ ಭೂಮಿಗೆ, ಡ್ರೈ ಇದಕ್ಕೆ 30 ಲಕ್ಷ ಕೊಡಬೇಕು ಅಂತೇಳಿ. ಅದಾಯಿತು. 3 ಮೀಟಿಂಗ್ ಆದಮೇಲೆ 4ನೇ ಮೀಟಿಂಗ್ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲರನ್ನೂ ಕರೆದು ಫೈನಲ್ ಮಾಡಿದರು. ಇವತ್ತಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿದರು. ಆಲ್ 25,000 ಕೇಸ್ಗಳು ಸರಿ ಮಾಡಲಿಕ್ಕೆ. ಮತ್ತು ಇದು 1 ಟೈಮ್ ಸೆಟಲ್ಮೆಂಟ್. ಅವ್ರು ಮತ್ತೆ ಎಂದು ಕೋರ್ಟ್ಗೆ ಹೋಗಬಾರ್ದು. ಅವ್ರಿಗೆ ಪೇಮೆಂಟ್ಗೆ ಈಗಾಗಲೇ 16,000 ಕೋಟಿಗೆ ಪೇಮೆಂಟ್ ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆದವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಈಗ ಅದು ಲ್ಯಾಂಡ್ ಎಕ್ವಿಷನ್ ಇದು ಹಿಸ್ಟಾರಿಕ್. ಇದು ಆಲಮಟ್ಟಿ ಅಂದರೆ ನಮಗೆಲ್ಲ ಬರ್ತದೆ ನೀರು. ನಮ್ಮ ರಾಯಚೂರು ಭಾಗ ಬರ್ತದೆ, ಗುಲ್ಬರ್ಗ ಭಾಗ ಬರ್ತದೆ, ಬಿಜಾಪುರ ಎಲ್ಲ ಕಡೆ ಬರ್ತದೆ. ಆ ರೈತರು ಪಾಪ ಅವ್ರಿಗೆ ನೀರು ಸಿಗೋದಿಲ್ಲ. ಯಾರಿಗೂ ಇವತ್ತು ನಾವು ಲ್ಯಾಂಡ್ ಎಕ್ವಿಷನ್ ಮಾಡ್ತೇವೆ ಅವ್ರಿಗೆ ನೀರು ಸಿಗೋದಿಲ್ಲ. ಬಟ್ ಆದರೆ ಅವರು ಹೋಗಿ ಬೇರೆ ಕಡೆ ರಿಹಾಬಿಟೇಷನ್ ಆಗಬೇಕು. ಅವ್ರು ದೇ ಆರ್ ಹ್ಯಾಪಿ ವಿತ್ ದಟ್ 35 to 40 lakhs. ಆ ರೀತಿಯಾಗಿ ಈ ಸರ್ಕಾರ ಈ ನಾರ್ದನ್ ಕರ್ನಾಟಕ ವಿಷಯದಲ್ಲಿ ಈ ಹಿಂದೆಂದು ಯಾವುದೇ ಸರ್ಕಾರ ಮಾತಾಡ್ತಾರೆ. ಶ್ರೀಮಾನ್ ಯಡಿಯೂರಪ್ಪನವರು ರೈತರಂತೇಳಿ ಅಷ್ಟೆಲ್ಲ ಹಾಕೊಂಡು ಮಾಡ್ತಾರೆ, 2 ಕೈ ತೋರಿಸ್ತಾರೆ, ಎಲ್ಲ ಮಾಡಿದ್ರು, ಏನೂ ಮಾಡಲಿಲ್ಲ. ಶ್ರೀಮಾನ್ ಬೊಮ್ಮಾಯಿನವರು 21 ಲಕ್ಷ ಫಿಕ್ಸ್ ಮಾಡಿದರು. ಅವ್ರದೇ ಪಾರ್ಟಿ MLAಗಳು MLCಗಳು ರಿಜೆಕ್ಟ್ ಮಾಡಿದರು. ಅದರಲ್ಲಿ ನಾವು ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ದೊಡ್ಡ ತೀರ್ಮಾನ ತಗೊಂಡು ಅದರಂತೆ ಇವತ್ತು ಮುಂದೆ ಹೋಗ್ತಾ ಇದ್ವಿ. ಇವತ್ತು ನಾವು ಈಗ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಡೆಸಿಷನ್ ತೊಗೊಂಡ್ವಿ. ಅದನ್ನು 5 ಮೀಟರ್ ಹೆಚ್ಚು ಮಾಡಲಿಕ್ಕೆ 19 to 24 ಹೋಗಲಿಕ್ಕೆ ಈಗಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ. ಖಂಡಿತ ಸರ್. 55 ವರ್ಷಗಳ ನಿಮ್ಮ ರಾಜಕೀಯ ಜೀವನದಲ್ಲಿ ಸರ್ ಆತ್ಮತೃಪ್ತಿ ಸಿಕ್ಕಿದೆಯಾ? ನಾನು ಯಾವಾಗಲೂ ತೃಪ್ತಿ ಇದೆ. ಯಾಕಂದರೆ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ರು, ನಾನು ಬೇರೆ ಉದ್ಯೋಗನೇ ಮಾಡೋದಿಲ್ಲ. ನನಗೆ ಯಾವುದು ಬರ್ಡನ್ ಇಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಭಾಳ ಸುಖವಾಗೋದು ಏನು ಕೇಳೋದಿಲ್ಲ.
ನಮ್ಮ ಆರೋಗ್ಯದ ಬಗ್ಗೆ ಕೇಳ್ತಿರ್ತಾರೆ ಅಷ್ಟೇ ಅದು. ಹ್ಮ್. ಹಂಗಾಗಿ ಹ್ಮ್. ನನ್ನ ಡಾಟರ್ಸ್ ಇಬ್ಬರು, ನನ್ನ ಮಗ, ನಮ್ಮ ಮಿಸಸ್ ಅಷ್ಟೇ. ಹ್ಮ್. ಹಂಗಾಗಿ ನಾವೆಲ್ಲ ಭಾಳ ಮುಂಜಾನೆ ಸಾಯಂಕಾಲ ಜನರ ಜೊತೆಯಲ್ಲೇ ಇರ್ತೀವಿ. ಖಂಡಿತ. ಹೇಳಿದ ಪಾರ್ಟಿಯವ್ರು ಹೇಳಿದ್ರೆ ಪಾರ್ಟಿ ಹೇಳಿದ ಕೆಲಸ ಮಾಡ್ತೀವಿ. ಹ್ಮ್. ಈಗ ಅಧಿಕಾರ ಕೊಟ್ಟರು ಅಧಿಕಾರ ಕೆಲಸ ಮಾಡ್ತಾಯಿದ್ದೀನಿ. ನಾನು 10 o'clock ಇಲ್ಲಿ ಬಂದಿರ್ತೀನಿ, ಹ್ಮ್. 8 ಗಂಟೆ ತನಕ ಇರ್ತೀನಿ. ಹ್ಮ್. ಹೊರಗೆ ವಿಸಿಟ್ಗೆ ಹೋದರೆ 8 ಗಂಟೆ ನಾನು ಸ್ಟಾರ್ಟ್ ಮಾಡ್ತೀನಿ, ಹ್ಮ್. ರಾತ್ರಿ 10 ಗಂಟೆ ತನಕ ಮಾಡ್ತೀನಿ. ಹ್ಮ್. ಸೊ ಹೀಗಾಗಿ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇಲಾಖೆ ಕುರಿತಂತೆ, ರಾಜ್ಯದ ರಾಜಕೀಯ ಬೆಳವಣಿಗೆ ಕುರಿತಂತೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರುವಂತಹ NS ಬೋಸರಾಜ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಸಣ್ಣ ನೀರಾವರಿ ಇಲಾಖೆಯ ಯೋಜನೆಗಳು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅನ್ನೋದನ್ನು ತಿಳಿಸಿದ್ದಾರೆ. ಜೊತೆಗೆ ರೈತರ ಹಿತದೃಷ್ಟಿಯಿಂದ ಸರ್ಕಾರದ ಯೋಜನೆಗಳಿದ್ದಾವೆ, ಅದು ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಪ್ರತಿ ಹೊಲಕ್ಕೆ ನೀರು ಅಂಥದ್ದಿರ್ಬೋದು, ಜೊತೆಗೆ ನಮ್ಮ ಗ್ರಾಮ ನಮ್ಮ ಕೆರೆ ಅನ್ನುವಂತಹ ಯೋಜನೆಗಳಿರ್ಬೋದು. ಇವೆಲ್ಲವನ್ನ ತಲುಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳು ನಿರಂತರ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.